प्रेयर एक बहुत श्रेष्ठ चीज है। ಪ್ರಾರ್ಥನೆ ಬಹಳ ಶ್ರೇಷ್ಠವಾದದ್ದು. ये मनुष्य को एक बहुत बड़ा अधिकार दिया है। वो अधिकार वो किधर चला सकता है? प्रेयर में भी चला सकता है। ಮನುಷ್ಯನಿಗೆ ಬಹಳ ದೊಡ್ಡದಾದಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಎಲ್ಲಿ ನಾವು ನಡೆಸಬಹುದಂದ್ರೆ ಪ್ರಾರ್ಥನೆಯಲ್ಲಿ. बट आज बहुत विश्वासी लोग प्रेयर नहीं कर रहे हैं। ಇವತ್ತು ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸೋದಿಲ್ಲ. बट आमीन, ये दुनिया का विषय में, काम करने में, उसमें बहुत लोग बिजी है। बट प्रेयर बहुत बोर लगता है। ಲೋಕದಲ್ಲಿ ಕೆಲಸ ಮಾಡೋದ್ರಲ್ಲಿ ಅದರಲ್ಲೆಲ್ಲ ಬ್ಯುಸಿ ಆಗಿರ್ತಾರೆ. ಆದ್ರೆ ಪ್ರಾರ್ಥನೆ ಅಂತ ಬರುವಾಗ ಅದರಲ್ಲಿ ಅವರು ಹೋಗೋದಿಲ್ಲ. बट एक अच्छा प्रेयर आपको सिखाने की जगह चर्च है। ನಿಮಗೆ ಒಳ್ಳೆ ಪ್ರಾರ್ಥನೆ ಕಲಿಸುವಂತ ಜಾಗ ಯಾವ್ದಂದ್ರೆ ಚರ್ಚ್ ಅದು. क्योंकि हम क्या प्रार्थना करते हैं, वो दियो लॉर्ड, वो करो लॉर्ड, ऐसा करो लॉर्ड। हम परमेश्वर को शिक्षा ज्यादा देते हैं हम प्रेयर। ನಾವೇನ್ ಮಾಡ್ತೀವಿ ಪ್ರಾರ್ಥನೆಯಲ್ಲಿ, ದೇವ್ರೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿ ದೇವರಿಗೆ ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೇವೆ. बट आमीन, हम ये गिरा हुआ दुनिया में है ना, ಬಿದ್ದೋಗಿರೋ ಈ ಲೋಕದಲ್ಲಿ ಇದ್ದೇವೆ. इसलिए परमेश्वर ये पृथ्वी को मनुष्य के हाथ में दे दिया। ಅದರಿಂದ ದೇವರು ಈ ಭೂಮಿಯನ್ನ ಮನುಷ್ಯನ ಕೈಲಿ ಕೊಟ್ಟಿದ್ದಾರೆ. जॉन वेस्ली बोल रहा है, ये जगत में परमेश्वर मनुष्य का परमिशन के बिना कुछ भी नहीं करेगा। ಜಾನ್ ವೆಸ್ಲಿ ಹೇಳ್ತಾರೆ, ಈ ಜಗತ್ತಲ್ಲಿ ದೇವ್ರು ಏನಾದ್ರೂ ಮಾಡ್ಬೇಕಂದ್ರೆ ಮನುಷ್ಯನು ಕೇಳದ ಹೊರತು ಅವ್ರು ಮಾಡೋದೇ ಇಲ್ಲ ಅಂತೆ. आप क्या अनुमति दे रहे हो, वही ये जगत में होगा। ನೀವು ಏನನ್ನ ಅನುಮತಿಸ್ತಿರೋ ಅದುವೇ ಈ ಲೋಕದಲ್ಲಿ ನಡೀತದೆ. क्योंकि ये पृथ्वी मनुष्य के हाथ में परमेश्वर दे दिया। ಈ ಲೋಕವನ್ನ ದೇವರು ಮನುಷ್ಯನ ಕೈಲಿ ಕೊಟ್ಬಿಟ್ಟಿದ್ದಾರೆ. आपका लाइफ में, ನಿಮ್ಮ ಜೀವಿತದಲ್ಲಿ, आपका बच्चों के जीवन में, ನಿಮ್ಮ ಮಕ್ಕಳ ಜೀವಿತದಲ್ಲಿ, आपका खुद का जीवन में, ನಿಮ್ಮ ಸ್ವತಃ ಜೀವಿತದಲ್ಲಿ ಕೂಡ कुछ होना चाहते हो, ಏನಾದ್ರೂ ನಡಿಬೇಕಾ? आप जस्ट हो जाएगा एक दिन ऐसे ऐसे सोचने से वो कभी भी नहीं होगा। ಓ ಒಂದಿನ ತಂತಾನೆ ಎಲ್ಲ ನಡೀತದೆ ಅಂತ ನೀವು ನೆನ್ಸೋದಾದ್ರೆ ಅದು ಯಾವತ್ತೂ ನಡೆಯೋದೇ ಇಲ್ಲ. क्योंकि याकूब ने लिखा है, आप नहीं मांगा आपको नहीं मिलेगा। ಯಾಕೋಬಲ್ಲಿ ಬರೆಯಲ್ಪಟ್ಟಿದೆ, ನೀವು ಕೇಳದಿರುವ ಕಾರಣ ಅದು ನಿಮಗೆ ದೊರಕಲಿಲ್ಲ. इसलिए आप मांगना है, आप पर्सनल आप पूछना है परमेश्वर। ಅದರಿಂದ ನೀವು ಕೇಳಬೇಕು, ದೇವರ ಹತ್ರ ನೀವು ಪರ್ಸನಲ್ ಆಗಿ ಹೋಗಿ ಅವ್ರ ಹತ್ರ ಕೇಳ್ಕೋಬೇಕಾಗ್ತದೆ. इसलिए उद्यान में जाने के जैसा प्रार्थना। ಪ್ರಾರ್ಥನೆ ಅಂದ್ರೆ ಒಂದು ತೋಟದೊಳಗೆ ಹೋಗುವಂತೆ. कितना फल आप खाना चाहते हो, कितना फल आप लेना चाहते हो, आपका मर्जी है। ಎಷ್ಟು ಹಣ್ಣುಗಳನ್ನ ನೀವು ತಿನ್ಬೇಕಂತ ಇಷ್ಟಪಡ್ತೀರೋ ಅದು ನಿಮ್ಮ ಇಷ್ಟ. इसलिए आपका पसंद है, ನಿಮ್ಮ ಇಷ್ಟ. क्या मांगना चाहते हो, ಏನನ್ನ ಕೇಳ್ಬೇಕಂತಿದ್ದೀರಿ आपको मांगना है। ಅದನ್ನ ನೀವು ಕೇಳಬಹುದು. हम प्रेयर के बारे में ज्यादा सुना है, ನಾವು ಪ್ರಾರ್ಥನೆ ಬಗ್ಗೆ ಬಹಳ ಕೇಳಿದೀವಿ. बट बहुत लोग प्रेयर नहीं कर रहे हैं। ಆದ್ರೆ ಅನೇಕರು ಪ್ರಾರ್ಥಿಸೋದಿಲ್ಲ. आधा घंटा 15 मिनट्स करने में बहुत बड़ा लड़ाई होता है। ಅರ್ಧ ಗಂಟೆ ಒಂದು 15 ನಿಮಿಷ ಮಾಡೋದಕ್ಕೆ ಬಹಳ ಹೋರಾಟವಾಗಿರ್ತದೆ. हर एक विश्वासी को एटलीस्ट 1 आवर प्रेयर करना इजी हो जाना। ಪ್ರತಿಯೊಂದು ವಿಶ್ವಾಸಿ 1 ಅವರ್ ಪ್ರಾರ್ಥನೆ ಮಾಡೋದು ಅದು ಈಸಿ ಆಗಿರ್ಬೇಕು. कितना बड़ा समस्या आने दो, कितना खुशी भी होने दो, आई मीन एक ही रीति आप रह गया तो ಎಷ್ಟೇ जगत में इजी जीत के जा सकते हो। ಎಷ್ಟೇ ಸಂತೋಷ ಆಗ್ಲಿ, ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ಒಂದೇ ತರ ನಾವು ಹೋಗೋದಾದ್ರೆ ಈ ಲೋಕದಲ್ಲಿ ನಾವು ಜಯಿಸಬಹುದು. ये दुनिया में 3 विषय के लिए आप पर्सनल आपके लिए आप प्रार्थना करना ही चाहिए। ಈ ಲೋಕದಲ್ಲಿ 3 ವಿಷಯಕ್ಕಾಗಿ ನೀವು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡ್ಲೇಬೇಕು. इसलिए कब प्रेयर करना अच्छा है? ಯಾವಾಗ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರ್ತದೆ? सुबह उठते ही आई मीन कॉफी टी किसी का चेहरे मत देखो, उठते ही ये प्रेयर करना अभ्यास करो। ಎದ್ದೇಳ್ತಿದ್ದಂಗ್ಲೇ ಹಾಸಿಗೆ ಮೇಲೆನೆ ಈ ಪ್ರಾರ್ಥನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಕಾಫಿ ಟೀ ನೋಡೋದಕ್ ಮುಂಚೆ ದೇವರನ್ನ ಸಂಸ್ರಿ. क्योंकि ये सभी आप अभ्यास करना, ಇದನ್ನ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. एक टाइम उठ के आप मोबाइल देख दिया, काफी पिया ना, आप उस दिन प्रेयर नहीं करेगा। ಚೆಕ್ करके देखो। ಒಂದ್ ದಿನ ಎದ್ದು ನೀವು ಕಾಫಿ ಕುಡಿದ್ರಿ, ಮೊಬೈಲ್ ನೋಡಿದ್ರಿ, ಎದ್ದ ತಕ್ಷಣ ಅದ್ ಮಾಡಿದ್ರಂದ್ರೆ ನೀವು ಆ ದಿನ ಪ್ರಾರ್ಥನೆ ಮಾಡಲ್ಲ. ಚೆಕ್ ಮಾಡ್ರಿ. क्योंकि बाइबल बोल रहा है Hebrew 11:6 में कंटिन्यूस करने वालों को सम्मान करेगा। ಇಬ್ರು 11 ಅಲ್ಲಿ ಹೇಳ್ತದೆ, ಸತತವಾಗಿ ಮಾಡೋರು ಸಕ್ಸಸ್ ನೋಡ್ತಾರಂತ. अभी मैं आपको जस्ट 20 मिनट्स प्रेयर आपको सिखाता हूँ। ಒಂದ್ 20 ನಿಮಿಷ ಮಾತ್ರನೇ ಪ್ರಾರ್ಥನೆ ಮಾಡೋದು ಹೇಳ್ಕೊಡ್ತೇನೆ. 100% किसको जा रहा है मालूम नहीं है। पवित्र आत्मा आपको प्रेयर का एक कृपा देगा। नेक्स्ट ईयर पूरा ये प्रेयर वो अनुग्रह आपको बढ़ने दो। ಯಾರಿಗೆ ಹೋಗ್ತದೋ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಪ್ರಾರ್ಥನೆ ಇದು ಹೆಚ್ಚಾಗಿ ಬೆಳೀಲಿ. केनेथ हेगन 6 मंथ प्रेयर किया, एफिशियन 1:16-17, और मैं आज थोड़ा वचन दूंगा। ये प्रार्थना 6 मंथ किया। ಕೆನತ್ ಹೇಗನ್ ಅನ್ನೋ ಒಬ್ಬ ಸೇವಕರು ಎಫೆಸಿಯದಲ್ಲಿ 1ನೇ ಅಧ್ಯಾಯದಲ್ಲಿ 17-19 ವಾಕ್ಯನ 6 ತಿಂಗಳು ಸತತವಾಗಿ ಪ್ರಾರ್ಥಿಸಿದ್ರಂತೆ. डेली 20 मिनट्स, ಪ್ರತಿದಿನ ಒಂದು 20 ನಿಮಿಷ. जब बाइबल पढ़ता वो प्रेयर करके बाइबल पढ़ रहा था। ಬೈಬಲ್ ಓದುವಾಗ ಕೂಡ ಅದನ್ನ ಓದ್ಬಿಟ್ಟು ನನ್ನ ಮನ ಕಣ್ಗಳು ತೆರೆಯಲ್ಪಡ್ಲಿ ಅಂತ ಓದ್ಬಿಟ್ಟು ಆ ನಂತರವಾಗಿ मैसेज सुनने के पहले वो प्रार्थना करने के बाद वो कर रहा था।
ಮೆಸೇಜ್ ಕೇಳಿದ ನಂತರವೂ ಕೂಡ ಅದನ್ನ ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ರು. बट वो बोल रहा है मेरा 10 इयर्स मिनिस्ट्री में क्या रिजल्ट नहीं देखा, वो 6 मंथ के बाद बहुत रिजल्ट में देखा. ಅವ್ರು ಬರ್ದಿದ್ದಾರೆ 10 ವರ್ಷ ಸೇವೆಯಲ್ಲಿ ನಾನು ಯಾವ ರಿಸಲ್ಟ್ ನೋಡ್ಲಿಲ್ವೋ, ಈ 6 ತಿಂಗಳಲ್ಲಿ ಈ ವಾಕ್ಯದಿಂದ ನಾನು ಅಂತ ರಿಸಲ್ಟ್ ನ ನೋಡಿದೀನಿ. आज वो दुनिया में नहीं है, ಇವತ್ತು ಈ ಲೋಕದಲ್ಲಿ ಅವ್ರಿಲ್ಲ. बट उसका पुस्तक में भी आज भी जीवन है. ಇವತ್ತು ಅವ್ರ ಪುಸ್ತಕ ಓದಿದ್ರು ಅದ್ರಲ್ಲೂ ಕೂಡ ಜೀವವಿದೆ. एक स्टूडेंट मेरे को बोला वो पुस्तक पढ़ो फाइनेंस आएगा बोला. ಒಬ್ಬ ಹುಡುಗ ಹೇಳ್ದ, ಆ ಸ್ಟೂಡೆಂಟ್ ಹೇಳಿದ್ರು ಆ ಪುಸ್ತಕ, ಅವ್ರ ಪುಸ್ತಕ ನೀವು ಓದ್ ನೋಡ್ರಿ ಫೈನಾನ್ಸ್ ಫ್ಲೋ ಆಗ್ತದೆ ಅಂತ ಹೇಳಿ. क्योंकि उसके ऊपर इतना अनॉइंटिंग है. ಅವ್ರ ಮೇಲೆ ಅಷ್ಟು ಅಭಿಷೇಕ ಇದೆ. वो मर गया ना, उसका बॉडी उठाने को किसी को नहीं हुआ, इतना फायर था उसके ऊपर. ಅವರ ಸತ್ತೋದಾಗ ಅವ್ರ ಬಾಡಿ ಮುಟ್ಟಕ್ಕಾಗಿಲ್ಲ, ಅಷ್ಟೊಂದು ಮಹಿಮೆ. कोई भी जाके उसको बॉडी टच करने को जा रहा है, सभी गिर रहा है. कोई भी नहीं जा सकता सामने. ओनली हैवी रैंक स्पिरिचुअल में स्ट्रांग रहने वाले जाके 4 आदमी उसको दफन किया बोल रहा है. ಹೋಗಿ ಅನಾಯಿಂಟಿಂಗ್ का ವ್ಯಕ್ತಿ है. ಆ ಬಾಡಿನ ಮುಟ್ಟಕ್ ಹೋದವರೆಲ್ಲ ಅವ್ರು ಮುಟ್ಟಿದ್ರೆ ಸಾಕು ಹಾಗೆ ದಬ್ ದಬ್ ಅಂತ ಬೀಳ್ತಾರೆ. ಅವ್ರ ಬಾಡಿನ ಮುಟ್ಟಕ್ ಹೋದವ್ರು ಕೂಡ ಬಿದ್ದೋಗಿದ್ದಾರೆ. ಅದ್ರಿಂದ ಹೇಗೆ ಅದನ್ನ ದಫನ್ ಮಾಡಿದ್ರಂದ್ರೆ, ಸಮಾಧಿ ಮಾಡಿದ್ರಂದ್ರೆ, ಸ್ಪಿರಿಚುವಲ್ ಅಲ್ಲಿ ಹೈ ಲೆವೆಲ್ ಅಲ್ಲಿ ಆ ಮಂಡಲದಲ್ಲಿ ಯಾರು ಇರ್ತಾವ ಅಂತವ್ರು ಮಾತ್ರನೇ ಹೋಗಿ ಅದನ್ನ ತಗೊಂಡೋಗಿ समाधि ಮಾಡಿದ್ರಂತೆ. ऐसा शक्कर के बाद में सभी लोग दफन किया. उसके ऊपर अनाइंटिंग था ना, वो सभी वो लेके बाद में दफन किया. ಅನೈಂಟಿಂಗ್ ಇರುತ್ತಲ್ಲ ಅದನ್ನ ರಿಸೀವ್ ಮಾಡ್ಕೊಂಡು ಆನಂತರವಾಗಿ ಆ ಬಾಡಿನ वो सिंपल मिनिस्ट्री किया. ಅವ್ರು ಸಿಂಪಲ್ ಆಗಿ आराम छोटा सेवा स्टार्ट किया, घर का सेवा. आई मीन ऐसे एक पास्टर है वो, बट वो बढ़ते 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 प्रेयर है ना, वो वचन बोलते 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 आई मीन वो महिमा ऐसा बढ़ती हो गया उसके ऊपर. ಅವರು ಸಾಧಾರಣವಾಗಿ ಸೇವೆ ಆರಂಭಿಸಿದ್ರು ಮನೆಯಲ್ಲೇನೆ. ಆ ನಂತರವಾಗಿ ಆ ವಾಕ್ಯ ತಗೊಳ್ತಾ 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 ಹಾಗೆ ಬೆಳಿತಾನೆ ಇದ್ರು ಸ್ಪಿರಿಚುವಲ್ ಅವರು. क्योंकि उसका सम्मुख जाए तो आप महिमा को मीट कर रहे हो. आप ನೀವು ದೇವರ ಸಮ್ಮುಖದಲ್ಲಿ ಹೋಗುವಾಗ ದೇವರ ಮಹಿಮೆಯನ್ನ ಮೀಟ್ ಮಾಡೋರಾಗಿದ್ದೀರಿ. गोल्ड चाहिए, ನಿಮಗೆ ಗೋಲ್ಡ್ ಬೇಕಾ? where there is cloud, I mean there is glory, there is gold. ऐसा बोलो. ಎಲ್ಲಿ ಮಹಿಮೆ ಇದೆಯೋ, ಎಲ್ಲಿ ದೇವರಿಗೆ ಮಹತ್ವ ಇದೆಯೋ ಅಲ್ಲಿ ಗೋಲ್ಡ್ ಇರ್ತದಂತೆ. हमको महिमा चाहिए, परमेश्वर का प्रेजेंस चाहिए, ನಮಗೆ ದೇವರ ಪ್ರಸನ್ನತೆ ಬೇಕು. और उसका सम्मुख में जाना अभ्यास करे. 20 मिनट्स, मैं 1 आवर बोल रहा हूँ, एटलीस्ट 20 मिनट्स सुबह उठते ही किसी के साथ बात मत करो. फर्स्ट क्या करो, सभी वचन पेपर में रख के सभी प्रेयर करो. नेक्स्ट एक दिन आता है, आंखें बंद करके 20 मिनट्स आप बीज आई मीन एक प्रेयर आप करते जाओ. ಮುಂಜಾನೆ ಒಂದು 20 ನಿಮಿಷ ಯಾರ ಹತ್ರನೂ ಮಾತಾಡ್ದೇನೆ ಮೊದಲು ಆ ವಾಕ್ಯಗಳನ್ನ ಕೊಡ್ತೇನೆ, ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. आमीन. बट उसका इफेक्ट आप देख सकते हो, ಅದ್ರ ರಿಸಲ್ಟ್ ನೀವು ನೋಡ್ಬೋದು. मैसेज सुनते ही आपको समझने को इजी होगा. ನೀವು ಈ ಪ್ರಾರ್ಥನೆ ಮಾಡಿದಾದ್ರೆ ಮೆಸೇಜ್ ಕೇಳ್ತಿದಂಕ್ಲೆ ನೀವು ಗ್ರಹಿಸುವಂತ ಭಾವನೆ ಮನೋಭಾವನೆ ಬಂದ್ಬಿಡ್ತದೆ. क्योंकि मैं जो कुछ आपको मैसेज दे रहा हूँ ना, आप शरीर में रहा तो ये अंडरस्टैंड होना बहुत कष्ट है. ಯಾವುದೇ ಸಂದೇಶವನ್ನ ನೀವು ಶಾರೀರಿಕವಾಗಿ ಕೇಳೋದಾದ್ರೆ ಅದು ನಿಮ್ಮ ಒಳಗಡೆ ಹೋಗೋದಿಲ್ಲ, ಅದು ಎಫೆಕ್ಟ್ ಮಾಡೋದಿಲ್ಲ. यीशु के लिए आप दरिद्र होना, ये देखो आराम से आप एक्सेप्ट कर देगा. ಯೇಸುಗಾಗಿ ನೀವು ದರಿದ್ರರಾಗ್ರಿ ಅಂದ್ರೆ ಬೇಗ ಅಕ್ಸೆಪ್ಟ್ यीशु के ಮಾಡ್ಕೊಳ್ತೀರಿ. लिए त्याग करो बोलो तो सभी लोग एक्सेप्ट करेंगे. ಯೇಸುಗಾಗಿ ತ್ಯಾಗ ಮಾಡ್ರಿ ಅಂದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. यीशु के लिए ऐश्वर्यवान हो जाओ बोलो, ಯೇಸುಗಾಗಿ ಐಶ್ವರ್ಯವಂತರಾಗ್ರಿ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ क्योंकि ಇಲ್ಲ. हमारा स्पिरिट इतना स्ट्रांग नहीं, एक्सेप्ट नहीं करेगा. ನಮ್ಮ ಆತ್ಮ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಅದಕ್ಕೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. हम दुनिया में ना कष्ट आएगा, सभी को कष्ट आता है, आएगा जाएगा बोलो, देखो सभी लोग यस यस बोलते रहेगा. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರೋ ಕಾರಣ ಕಷ್ಟಗಳು ನಷ್ಟಗಳು ಅದು ಬರುತ್ತೆ ಹೋಗುತ್ತೆ, ಏನ್ ಮಾಡಕ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಹೌದು ಹೌದು ಅಂತ ತಗೊಳ್ತೀವಿ. आपको बीमारी नहीं आएगा बोला तो ನೀವು ಕಾಯಿಲೆನೇ ಬರೋದಿಲ್ಲ ಅಂತ ಹೇಳಿದ್ರೆ एक्सेप्ट नहीं करेगा. ಅಕ್ಸೆಪ್ಟ್ ಮಾಡೋದೇ ಇಲ್ಲ. शरीर का व्यक्ति एक्सेप्ट नहीं करेगा, ಶಾರೀರಿಕವಾಗಿರೋನು ಅಕ್ಸೆಪ್ಟ್ ಮಾಡೋದೇ ಇಲ್ಲ. स्पिरिचुअल व्यक्ति फट, इसलिए आपका आत्मा स्ट्रांग है तो यस ऐसा आप लेगा. ನೀವು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಇರೋದಾದ್ರೆ ಹೌದು ಅದು ಸರಿ ಕರೆಕ್ಟ್ ಅಂತ ಹೇಳಿ ರಿಸೀವ್ ಮಾಡ್ಕೊಳ್ತೀರಿ. क्योंकि आई मीन यही सच है. ಇದೇನೇ ಸತ್ಯ. वचन मेडिसिन है, ವಾಕ್ಯ ಮೆಡಿಸನ್. उसका सम्मुख में गया तो आपको जीवन आएगा. ಆತನ ಸಮ್ಮುಖದಲ್ಲಿ ಜೀವ ಇರ್ತದೆ ಬರ್ತದೆ. इसलिए एक एक संदेश ना सभी को अंडरस्टैंड करना नहीं, सिर्फ रॉन्ग टीचिंग से आई मीन पास्टर क्या क्या बोलते हैं, क्योंकि वो लोग मानसिक है, वो लोग परमेश्वर सम्मुख में नहीं है. ನೋಡಿ ಎಲ್ಲ ಸಂದೇಶ ಎಲ್ರಿಗೂ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಕೆಲವರು ಮಾಂಸದಲ್ಲಿ ಇರ್ತಾರೆ, ತಗೊಳಲ್ಲ. ये हमारा घर है ना, मैं आपको 100% सिखाना ही चाहिए. ಇದು ನನ್ನ ಮನೆ ಆಗಿದ್ರಿಂದ ನಾನು ಇದನ್ನ 100% ಕಲಿಸಲೇಬೇಕಿದೆ. नेक्स्ट आपका लाइफ में फेलियर्स ही नहीं देखना. ನಿಮ್ ಜೀವಿತದಲ್ಲಿ ಸೋಲನ್ನೇ ನೋಡೋದಿಲ್ಲ. पवित्र आत्मा को आइडियाज देगा.
ಪವಿತ್ರಾತ್ಮ ನಿಮ್ಗೆ ಐಡಿಯಾ ಕೊಡ್ತಾರೆ. नेक्स्ट वीक कुछ प्रॉब्लम आ रहा है परमेश्वर आपको दिखा देगा, ನೆಕ್ಸ್ಟ್ ವೀಕ್ ಸಮಸ್ಯೆ ಬರ್ತದೆ ಅಂದ್ರೆ ದೇವ್ರು ಅದನ್ನ ನಿಮ್ಗೆ ತೋರಿಸ್ತಾರೆ. स्पिरिट में आपको दिखाएगा। ಸ್ಪಿರಿಟ್ ಅಲ್ಲಿ ದೇವ್ರು ಅದನ್ನ ತೋರಿಸ್ತಾರೆ. हालेलुया। ಹಾಲೆಲೂಯಾ. ये अनुभव में आपको लेके जाना मैं चाहता हूँ। ಈ ಅನುಭವದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾ थोड़ा ಇದ್ದೇನೆ. आमीन, आप थोड़ा फोर्स लगाना, ನೀವು ಸ್ವಲ್ಪ ಒತ್ತಾಯ ಮಾಡ್ಕೊಳ್ರಿ. क्योंकि ऊपर जा रहे हो रस्सी में, ಮೇಲೆ ಹತ್ತುತ್ತಾ ಇದೀರಾ ಹಗ್ಗ ಇಟ್ಕೊಂಡು. थोड़ा छोटा सर्रा ऐसा आ जाएगा, ಆ ಹಗ್ಗನ್ನ ಗಟ್ಟಿ ಇಟ್ಕೊಳ್ಳೋದನ್ನ ಬಿಟ್ಬಿಟ್ರೆ ಸ್ವಲ್ಪ ಲೂಸ್ ಮಾಡಿದ್ರೆ ಕೆಳಗಡೆ ಹಂಗೆ ಇಳಿತೀರಿ. इसीलिए बहुत लोग दिसंबर में पकड़ देता है। ಅನೇಕರು ಡಿಸೆಂಬರ್ ಅಲ್ಲಿ ಇಟ್ಕೊಂಡ್ರು. यस, मैं कुछ करूंगा ऐसा, ನಾನ್ ಇನ್ಮೇಲೆ ಕರೆಕ್ಟ್ ಆಗಿರ್ತೀನಿ, ಸರಿಯಾಗಿ ಇಟ್ಕೊಳ್ತೀನಿ, ಸರಿಯಾಗಿ ಹೋಗ್ತೀನಿ. आमीन जनवरी फर्स्ट वीक छोड़ दिया तो ಜನವರಿ 1 ವೀಕ್ ಆದ ತಕ್ಷಣನೇ देखो ये जगत में अन्य लोग भी ऐसा पाप नहीं करेगा, विश्वासी लोग गिरा तो ऐसा पाप करेगा ना, टेररिस्ट हो जाता है। ನೋಡಿ, ಈ ಲೋಕದಲ್ಲಿ ಅನ್ಯ ಜನಗಳು ಕೂಡ ಅಷ್ಟು ಪಾಪ ಮಾಡಲ್ಲ. ಈ ವಿಶ್ವಾಸಿಗಳೇನಾದ್ರೂ ಹಿಂಜಾರಿ ಹೋದ್ರೆ ಅಷ್ಟು ಕೆಟ್ಟ ಹೋಗ್ತಾರೆ, ಅಷ್ಟು ಕೆಳಮಟ್ಟದಲ್ಲಿ ಇಳಿದು ಹೋಗ್ತಾರೆ. क्योंकि ऐसा शैतान लेके चले जाता है नीचे, ಯಾಕಂದ್ರೆ ಸೈತಾನ ಅಷ್ಟು ಅವ್ರನ್ನ ಆಳವಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ऐसा दर्द दे देगा, कभी भी ऊपर नहीं आएगा। ಅವ್ರು ಬಿಟ್ಟು ಹೋದ್ರೆ ಅಷ್ಟು ದರಿದ್ರ ಬರ್ತದೆ, ಯಾವತ್ತೂ ಮೇಲೆ ಬರೋದೇ ಇಲ್ಲ. चर्च ने एक मैकेनिक जगह जैसे आपको रिपेयर करते रहेगा, इसलिए आते रहो अंदर। ಸಭೆ ಅನ್ನೋದು ಒಂದು ಮೆಕ್ಯಾನಿಕ್ ಶಾಪ್ ಇದ್ದಾಗೆ, ಅದು ರೆಡಿ ಮಾಡ್ತಾನೆ ಇರ್ತದೆ, ಅದರಿಂದ ನಾವು ಒಳಗಡೆ ಬರ್ತಾನೆ ಇರ್ಬೇಕು. आपको नेक्स्ट लेवल आपको सिखाते रहेगा। ಅದರಿಂದ ನೆಕ್ಸ್ಟ್ ಹಂತವಾಗಿ ನಾವು ಹೇಳ್ಕೊಡ್ತಾನೆ ಇರ್ತೀವಿ. काम कम कीमती ज्यादा होगा, ಕೆಲಸ ಕಡಿಮೆ ಲಾಭ ಜಾಸ್ತಿ तो ಆಗಿರ್ತದೆ. भक्ति विश्वास भक्ति एक्सरसाइज ज्यादा हो जाता है। ಭಕ್ತಿಲಿ ಎಕ್ಸರ್ಸೈಸ್ ಬಹಳ ಮಾಡ್ತಾರೆ. इसलिए हमारे चर्च में मुंह को काम ज्यादा मैं बोला ना, ಅದರಿಂದ ನಮ್ಮ ಸಭೆಯಲ್ಲಿ ಬಾಯಿಗೆ ಜಾಸ್ತಿ ಕೆಲಸ ಅಂತ ಹೇಳಿದೆ. फास्टिंग करने को नहीं हो रहा है, ನಿಮಗೆ ಫಾಸ್ಟಿಂಗ್ ಮಾಡೋದಕ್ಕೆ ಆಗಲ್ವಾ? मुंह को समर्पण करो। ज्यादा मैं बात करूंगा, ज्यादा वचन को बोलूंगा, ज्यादा प्रेयर करूंगा, लॉर्ड अच्छा खाऊंगा, अच्छा बोलूंगा, वो डिसाइड करो। ಅದರಿಂದ ಬಾಯಲ್ಲಿ ಒಂದು ಕಾರ್ಯವಿದೆ, ಅದನ್ನ ಮಾಡ್ರಿ. ಇನ್ಮೇಲೆ ಬಾಯಲ್ಲಿ ಅಧಿಕವಾಗಿ ವಾಕ್ಯವನ್ನ ಹೇಳ್ತೀನಿ, ಅಧಿಕವಾಗಿ ದೇವರ ಕಾರ್ಯವನ್ನ ನಾನು ಮಾತಾಡ್ತೀನಿ, ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ಒಳ್ಳೆ ಮಾತನ್ನ ಮಾತಾಡ್ತೀನಿ ಅಂತ ಡಿಸೈಡ್ ಮಾಡಿ. एक सेवक के साक्षी में सुना, ಒಬ್ಬ ಸೇವಕರ ಸಾಕ್ಷಿ ಕೇಳಿದೆ. वो बोला एफिशियन 1:3 ಎಫೆಸಿಯ 1:13 मसीह में हम आशीर्वाद है, ऐसा एक वचन है। ಕ್ರಿಸ್ತನಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಅಂತ ಇದೆ. वो बहुत खर्चा में था, ಅವ್ರು ಬಹಳ ಸಾಲದಲ್ಲಿದ್ರು. वो बोला 5 months नॉन स्टॉप आने जाने प्रेयर में, किधर भी आमीन जा रहा हूँ आ रहा हूँ, मैं बोलते रहा मैं मसीह में आशीर्वाद हूँ, मैं मसीह में आशीर्वाद हूँ। बहुत बड़ा कर्जा था उसका जीवन। ಅವ್ರ ಲೈಫ್ ಅಲ್ಲಿ ಬಹಳ ಸಾಲ ಇತ್ತು, ಅದಕ್ಕೆ ಅವ್ರು ಆ ವಾಕ್ಯವನ್ನ ಹೋಗ್ತಾ ಬರ್ತಾ ಸತತವಾಗಿ ಅದನ್ನ ಹೇಳ್ತಾ ಇದ್ರಂತೆ. बोलते बोलते कर्जा ज्यादा हो रहा था। ಅವ್ರು ಹೇಳ್ತಾ ಇನ್ನೂ ಸಮಸ್ಯೆ ದೊಡ್ಡದಾಗಿದೆ. एक दिन पवित्र आत्मा उसका कान में बोला, ಒಂದಿನ ಪವಿತ್ರಾತ್ಮ ಅವರ ಕಿವಿಲಿ ಹೇಳಿದ್ರು, आप और आपका संतति कभी भी दरिद्र नहीं होगा। ನೀನು ನಿನ್ನ ಸಂತತಿ ಯಾವತ್ತು ಇನ್ನ ದರಿದ್ರದಲ್ಲಿ ಇರೋದೇ ಇಲ್ಲ. कितना अच्छा है, ಎಷ್ಟ್ ಚೆನ್ನಾಗಿದೆ. परमेश्वर एक बात बोल दिया तो ದೇವ್ರು ಒಂದು ಮಾತನ್ನ ಹೇಳ್ಬಿಟ್ರೆ अभी वो देखा तो राजा जैसा है। ಇವಾಗ ಅವ್ರು ನೋಡಿದ್ರೆ ರಾಜನ ಹಾಗೆ ಇದ್ದಾರೆ. आमीन, रोशनी आ रहा है। देखा, ये अच्छा काम, ये काम हम तो खाना नहीं खाता है, फास्टिंग कुछ भी नहीं बोलता है, कुछ भी नहीं लेता है। ನೋಡಿ, ಊಟ ಮಾಡೋದಿಲ್ಲ, ಉಪವಾಸ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಏನು ಅರ್ಕೆನೂ ಮಾಡಲ್ಲ, ಏನ್ ಪ್ರಾರ್ಥನೆ ಮಾಡಲ್ಲ, ಬರೀ ಖಾಲಿ ಹೊಟ್ಟೆಲಿ ಇರ್ತಾರೆ. बट हमारा चर्च में ऐसा नहीं रहना, ನಾವ್ ಆಗಿರ್ಬಾರ್ದು. बोलना ಹೇಳ್ಬೇಕು. मैं स्पेशल नहीं, आप भी स्पेशल है। ನಾನ್ ಮಾತ್ರ ಸ್ಪೆಷಲ್ ಅಂತಲ್ಲ, ನೀವು आपको ಸ್ಪೆಷಲ್. भी मैं सिखा रहा हूँ, ನಿಮಗೆ ಕಲಿಸ್ತಾ आप ಇದ್ದೇನೆ, भी अभ्यास करो। ನೀವು अभ्यास ಮಾಡ್ರಿ. थोड़ा प्रॉब्लम आ गया तो क्या प्रार्थना की, आमीन, ये नहीं है। फोर्स डालना, विश्वास ಏನಾದ್ರು लेना। ಸಮಸ್ಯೆ ಬಂತಂದ್ರೆ ಅಯ್ಯೋ ಏನು ನಡೀತಾ ಇಲ್ಲ, ಫೋರ್ಸ್ ಮಾಡ್ಬೇಕು, ವಿಶ್ವಾಸದಿಂದ ಹೊಂದ್ಕೊಳ್ಬೇಕು. मैं कितना बार मैं बोला मेरे को मालूम नहीं, मैं द ब्लेसिंग ऑफ द लॉर्ड इट मेक अ रिच एंड एड्स नो सॉरोस विद इट, ब्लेसिंग ऑफ द लॉर्ड बोल रहा हूँ, बच्चे हुआ बोल रहा हूँ, काम में चर्च हो रहा है बोल रहा, विश्वासी के बारे में बोलते रहा हूँ। इसे देखो, किसी से मेरे को दर्द नहीं है। ನಾನು ಯಾವಾಗ್ಲೂ ಈ ವಾಕ್ಯವನ್ನ ಹೇಳ್ತೇನೆ, ಕರ್ತನ ಆಶೀರ್ವಾದವು ಐಶ್ವರ್ಯ ತರ್ತದೆ, ವ್ಯಸನವನ್ನ ಸೇರಿಸೋದಿಲ್ಲ. ಕರ್ತನ ಆಶೀರ್ವಾದ ಐಶ್ವರ್ಯ ತರ್ತದೆ, ವ್ಯಸನವನ್ನ ಸೇರಿಸೋದಿಲ್ಲ. ಮದ್ವೆ ಮಕ್ಕಳಿಗೂ ಅದೇ ವಿಷಯ, ಅದನ್ನೇ ವಾಕ್ಯ ಹೇಳ್ತಾ ब्लेसिंग ಇದೆ. को इसीलिए नाम रखा, वो टाइम में स्टार्ट किया। ಸಭೆಗೂ ಅದನ್ನೇ ಹೇಳ್ತೀನಿ, ಅದರಿಂದ ನನಗೆ ಯಾರ ಕಡೆಯಿಂದ ನನಗೆ ವ್ಯಸನ ಇಲ್ಲ, ದುಃಖನೇ ಇಲ್ಲ. ब्लेसिंग उसको ब्लेसिंग नाम रख दिया। ಯಾವಾಗ್ಲೂ ಆಶೀರ್ವಾದ ಅಂತ ಹೇಳಿನೇ ಅವಳಿಗೆ ಆಶೀರ್ವಾದ ಅಂತಾನೆ ಹೆಸರು. समृद्धि ಅಭಿವೃದ್ಧಿ ಆಗ್ತೀವಿ ಅಂತ ನೆನ್ಸಿನೇ ಎರಡನೇ ಮಗುಗೆ ಸಮೃದ್ಧಿ ಅಂತ ಇಟ್ವಿ. हमारे से आप सीखना, ನಮ್ಮ ಜೊತೆಲಿ ಕಲೀರಿ. हम बहुत साइलेंट में बैठते हैं, ನಾವು ಬಹಳ ಸೈಲೆಂಟ್ ಆಗಿ ಆಗ್ಬಿಡ್ತೀವಿ, मुंह ही नहीं खोलते हैं, ಬಾಯೇ ತೆಗೆಯೋದಿಲ್ಲ. शैतान का अच्छे सुनते हैं, ಸೈತನ್ ಮಾತು ಚೆನ್ನಾಗಿ ಕೇಳ್ತೀವಿ. इसीलिए अंदर लोड होना, ಒಳಗಡೆ ಲೋಡ್ ಆಗ್ಬೇಕು. इसलिए आज थोड़ा प्रेयर में आपको सिखाता हूँ, थोड़ा सीरियस ले लो।
ಇವತ್ತು ಒಂದ್ ಒಳ್ಳೆ ಪ್ರಾರ್ಥನೆ ಹೇಳ್ಕೊಡ್ತೀನಿ, ಸೀರಿಯಸ್ ಆಗಿ ಕಲ್ತ್ಕೊಳ್ರಿ. सडन इंक्रीज होगा. ಸಡನ್ ಇನ್ಕ್ರೀಸ್ ಆಗ್ತೀರಾ. ರಾಯ ಸಿಂಹಗಳಾದರೂ ಒಟ್ಟೆಗಿಲ್ಲದೆ ಹಸಿದಾವು, ಯೋಹಾವನ ಸನ್ನಿಧಿ ಬೇಡಿಕೊಳ್ಳೋರಿಗೆ ಯಾವ ಯಾವ ಮೇಲಿಗೂ ಕಡೆ ಕೊರತೆ ಇಲ್ಲ. ಆಮೆನ್. परमेश्वर एक बात, एक ड्रीम, एक दर्शन देने दो, लाइफ फट से चेंज हो जाएगा. ದೇವ್ರು ಒಂದು ದರ್ಶನ, ಒಂದು ಮಾತನ್ನ ಹೇಳಿದ್ರೆ ಲೈಫ್ ಹಾಗೆ ಚೇಂಜ್ ಆಗ್ತದೆ. इसीलिए फोर्स आने दो यीशु मसीह का नाम. ಅದರಿಂದ ಒಂದು ಫೋರ್ಸ್ ಬರ್ಲಿ. इसीलिए वो फोर्स आने जाने में बोलते रहना नेक्स्ट ಹೋಗ್ತಾ ईयर ಬರ್ತಾ डिसाइड करो. ಹೋಗ್ತಾ ಬರ್ತಾ ಅದನ್ನ ವೈರಾಗ್ಯವಾಗಿ ಮಾತಾಡ್ತಾನೆ ಇರ್ರಿ. बाद में देखो उसका रिजल्ट देखते रहेगा ना, ज्यादा करेगा. ಅದ್ರ ರಿಸಲ್ಟ್ ಬರುವಾಗ ಇನ್ನೂ ಅಧಿಕವಾಗಿ ಮಾಡ್ತೀರಿ. नया नया रोशनी, ಹೊಸ ಬೆಳಕು, नया नया जीवन, ಹೊಸ ಜೀವವು. सभी प्रेयर मेमोराइज हो जाएगा. देखते रहो. ಪ್ರಾರ್ಥನೆ ಇದೆಲ್ಲ ಮೆಮೊರೈಸ್ ಆಗ್ಬಿಡ್ತದೆ. छोटा कदम रखो. ಚಿಕ್ಕದಾಗಿ ಹೆಜ್ಜೆ ಇಡ್ರಿ. हम मूडी पर्सन नहीं रहना. ನಾವು ಮೂಡ್ ಬಂದಂಗೆ प्रेयर ನಡೆದವರಾಗಿರ್ಬಾರ್ದು. करने को मन है तो प्रेयर करने नहीं. प्रेयर माइंड है नहीं है, मुंह खोल के बोलते रहो 20 मिनट्स. ಆದ್ರಿಂದ ಪ್ರೇಯರ್ ಮಾಡೋದಕ್ ಮನ್ಸಿದ್ರೆ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಆತರ ಅಲ್ಲ, ಸಮಯ ಬಾಯ್ ತೆರೆದು ಮಾಡ್ತಾನೆ ಇರಿ. अभी आपको मैं प्रैक्टिकल भी सिखाऊंगा. ನಿಮ್ಗೆ ಪ್ರಾಕ್ಟಿಕಲ್ ಆಗಿ घर में भी जाके ये करना. ಮನೇಲಿ ಹೋಗಿ ಇದನ್ನ ಕಲೀರಿ. जितना लोग लेके करेगा आपको वो रिजल्ट आएगा. मैं आपको बोलना आवश्यकता नहीं है. ಯಾರೆಲ್ಲ ಇದನ್ನ ಮಾಡ್ತೀರಾ ಅದ್ರ ರಿಸಲ್ಟ್ ನೀವು ತಗೊಳ್ತೀರಿ. ನಾನು आपका रिजल्ट मैं देखूंगा. ನಿಮ್ ರಿಸಲ್ಟ್ ಅಲ್ಲಿ परमेश्वर ಗೊತ್ತಾಗ್ತದೆ. दिखाएगा. ದೇವ್ರು ತೋರಿಸ್ತಾರೆ. करेक्ट ये कर रहे हैं. ಕರೆಕ್ಟ್ ಇವ್ರು ಮಾಡ್ತಾ ಇದ್ದಾರೆ. कैसा फल आएगा. ಹೇಗೆ ಅದು ಫಲ क्या ಬರ್ತದೆ. मुंह में बोल रहा हूँ आएगा. ಏನ್ ಬಾಯಲ್ಲಿ ಹೇಳ್ತಾ ಇದೀರಾ ಅದು ಬರ್ತಾ ಇದೆ. इसलिए घर में वो स्टार्ट करो. ಅದರಿಂದ ಅದನ್ನ ಮನೆಯಲ್ಲಿ ಮಾಡ್ರಿ. हमको चर्च में क्या सिखाया? स्तोत्रम स्तोत्र हालेलुया होसन्ना होसन्ना हालेलुया, स्तोत्र स्तोत्रम हालेलुया यही सिखाया. ನಮ್ಗೆ ಏನ್ ಹೇಳ್ಕೊಟ್ರು? ಅಲ್ಲೆಲುಯಾ ಅಲ್ಲೆಲುಯಾ ಅಲ್ಲೆಲುಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಹೊಸನ ಹೊಸನ ಹೊಸನ, ಇದೇ ಪ್ರಾರ್ಥನೆ ಅಂತ कौन ಹೇಳ್ಕೊಟ್ರು. सा टाइम में भी उठो आप. 5 बजे उठते हो, 7 बजे उठते हो, 8 बजे उठते हो, 10 o'clock उठते हो. उठते ही ऐसा आप प्रैक्टिस करो. नहीं तो कितना टाइम आप सोने को जाते हो ना, ये प्रेयर करने के बाद मैं सोऊंगा ऐसे डिसाइड करो. ನೀವೊಂದ್ ತೀರ್ಮಾನ ಮಾಡಿ, ಎಷ್ಟೊತ್ತಿಗಾರ ಇರ್ಲಿ. ಅದು ಮುಂಜಾನೆ ಎದ್ದಳ್ಬೇಕು ಅಂತ ಏನಿಲ್ಲ. ಮುಂಜಾನೆ ಎದ್ರು ಸರಿ, 8 ಗಂಟೆಗೆ ಎದ್ರು ಸರಿ, 12 ಗಂಟೆಗೆ ಎದ್ರು ಸರಿ, ಈ ಪ್ರಾರ್ಥನೆ ಮಾಡಿ. ಇಲ್ಲ ಅಂತಂದ್ರೆ ಮಲಗುವಾಗ, ಯಾವಾಗ ಮಲಗಿದ್ರು ಕೂಡ ಈ ವಾಕ್ಯವನ್ನ ನಾನು ಆರ್ಕೆ ಮಾಡಿನೇ, ಇದನ್ನ ಹೇಳಿನೇ ನಾನು ಮಲಗ್ತೇನೆ ಅಂತ ಡಿಸೈಡ್ ಮಾಡ್ರಿ. ये उसको आमीन पढ़ाई नहीं चाहिए, मुंह चाहिए इतना ही. ಓದ್ಬೇಕು ಓದಿಲ್ಲ ಅಂತ ಇದ್ರಲ್ಲಿ ಬೇಕಾಗಿಲ್ಲ. ನಿಮ್ಗೆ ಹೇಳೋದಕ್ಕೆ ಈ ವಾಕ್ಯ ಇದು ಅರ್ಥ ಆಗಿದ್ರೆ ಸಾಕು. ಬಾಯಿ कितना ಬೇಕಷ್ಟೇ. लगा आगे जाना चाहते हो? ಮುಂದೆ ಹೋಗ್ಬೇಕಾ? आप तैरना ही चाहिए. ನೀವ್ ಈಜ್ಲೇಬೇಕು. पानी में गिर गया आप, ಈಗ ನೀರಲ್ಲಿ ಇದ್ದೀರಿ, क्रिश्चियनिटी में आ गया, ಕ್ರಿಸ್ತ ಜೀವಿತದಲ್ಲಿ ಬಂದ್ರಿ, आप तैरना ही चाहिए. ನೀವು ಈಜ್ಲೇಬೇಕು. ಮದುವೆ ಮಾಡ್ಕೊಂಡಾಯ್ತು, ಸಂಸಾರ ಮಾಡ್ಲೇಬೇಕು. ಅರ್ಥ ಆಯ್ತಾ? हालेलुया. ಹಾಲೆಲೂಯಾ. ऐसे ही क्रिश्चियनिटी में आ गया. अभी आप तैरना सिखा रहा हूँ, तैर के आगे जाओ. ಇವಾಗ ಈಜೋದನ್ನ ಕಲಿಸ್ತಾ ಇದೀನಿ, ಈಜ್ಕೊಂಡ್ ಹೋಗ್ರಿ. बट रिजल्ट हम देखना. ನಾವು ರಿಸಲ್ಟ್ ನ ನೋಡ್ಬೇಕು. आमीन. ಆಮೆನ್. इसलिए फर्स्ट 3 विषय के लिए हम जरूर सभी आप प्रार्थना करना सुबह उठते ही. 3 ವಿಷಯಕ್ಕಾಗಿ ಎದ್ದೇಳ್ತಿದ್ದಂಗ್ಲೆ ಪ್ರಾರ್ಥನೆ ಮಾಡಿ. फर्स्ट ज्ञान, ಮೊದಲನೇದು ಜ್ಞಾನ. क्योंकि दुनिया में को बहुत ज्ञान ಈ चाहिए. ಲೋಕದಲ್ಲಿ ನಮಗೆ ಬಹಳ ಜ್ಞಾನ ಬೇಕಿದೆ. आमीन. सेकंड दया, ಎರಡನೇದು ದಯೆ, तीसरा प्रोटेक्शन. ಮೂರನೇದು ಸುರಕ್ಷತೆ. ड्यूट्रोनॉमी 34:9 मोशा आमीन योशिवा के ऊपर हाथ रखा, ज्ञान के आत्मा उसके ऊपर आया. ಮೋಶೆ ಯೆಹೋಶುವನ ಮೇಲೆ ಕೈ ಇಟ್ಟುವಾಗ ಜ್ಞಾನದ ಆತ್ಮ ಅವನ ಮೇಲೆ ಬಂದಿತ್ತು. डैनियल 6:3 बोलता है द स्पिरिट ऑफ विजडम वाज अपॉन डैनियल. ದಾನಿಯೇಲ್ 3ನೇ ಅಧ್ಯಾಯದಲ್ಲಿ ಹೇಳ್ತೆ, ಜ್ಞಾನದ ಆತ್ಮವು ದಾನಿಯೇಲ್ ಅಲ್ಲಿತ್ತು. आपके काम के जगह में ज्ञान चाहिए, ನಿಮ್ಮ ಕೆಲಸದ ಜಾಗದಲ್ಲಿ ಜ್ಞಾನ ಬೇಕು, रिश्ते में ज्ञान चाहिए, ಸಂಬಂಧದಲ್ಲಿ ನಮಗೆ ಜ್ಞಾನ चर्च ಬೇಕು, में बनने मेरे को ज्ञान चाहिए, ಚರ್ಚ್ ಮಾಡೋದಕ್ಕೂ ಕೂಡ ನನಗೆ ಜ್ಞಾನ ಬೇಕು, फाइनेंस हैंडल करने को ज्ञान चाहिए, ಫೈನಾನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಜ್ಞಾನ बच्चे को ಬೇಕು, बढ़ाने को ज्ञान चाहिए, ಮಕ್ಕಳನ್ನ ಬೆಳೆಸೋದಕ್ಕೆ ಜ್ಞಾನ ಬೇಕು, मेरा शरीर को मेंटेन करने को ज्ञान चाहिए, ನನ್ನ ಶರೀರವನ್ನ ಮೇಂಟೈನ್ ಮಾಡಲು ಜ್ಞಾನ ಬೇಕು, खाने में ज्ञान चाहिए, ಊಟದಲ್ಲಿ ಜ್ಞಾನ ಬೇಕು, सभी को ज्ञान चाहिए. ಎಲ್ಲಾ ವಿಷಯದಲ್ಲೂ ಜ್ಞಾನ बट ಬೇಕು. आप पूछना परमेश्वर को, मांगो मिलेगा. ನೀವು ಕೇಳ್ಬೇಕು, ದೇವ್ರ ಹತ್ರ ಕೇಳಿದ್ರೆ ಕೊಡಲ್ಪಡ್ತದೆ. क्योंकि पृथ्वी परमेश्वर आपको हाथ में दे दिया, ಯಾಕಂದ್ರೆ ಈ ಭೂಮಿಯನ್ನ ದೇವ್ರು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಓನರ್ आपको घर दे दिया, ಓನರ್ ನಿಮ್ಗೆ ಮನೆ ಕೊಟ್ಟಿದ್ದಾರೆ. ನೀರ್ ಬೇಕಂತ ಹಾಕೊಳ್ರಿ ನೀವೇ. ಆಮೇಲೆ ಓನರ್ ಹಾಕೊಳ್ತಾರೆ, ಆಮೇಲೆ ನೀವೇನೆ ಹಾಕೊಳ್ಬೇಕು. हालेलुया. घर आपको दे दिया, ಮನೆಯನ್ನ ಕೊಟ್ಟಿದ್ದಾರೆ. अंडरस्टैंड हो रहा है? बट घर चेंज करना तो आप ओनर को बुलाना. ನೀವು ಮನೆ ಚೇಂಜ್ ಮಾಡ್ಬೇಕಂದ್ರೆ ನೀವು ಓನರ್ನ ಕರಿಬೇಕು. ಬೆಡ್ರೂಮ್ ಸ್ವಲ್ಪ ಗೋಡೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವೇ ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಅಷ್ಟೇ ಮನೆ ಖಾಲಿ ಮಾಡಿಸ್ಬಿಡ್ತಾರೆ. ಓನರ್ ನೀವು ಕೇಳ್ಬೇಕು. ಬೆಡ್ರೂಮ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ದೊಡ್ಡದ್ ಮಾಡ್ತೀನಿ ಅಂತ ಹೇಳಿ ನೀವೇ ಮಾಡೋದಕ್ಕಾಗಲ್ಲ. ಅವರೇ ಎಲ್ಲ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಬರಲ್ಲ. ಕೀ ಕೊಟ್ಬಿಟ್ಟಾಯ್ತು ಅಷ್ಟೇ, ಅವ್ರು ಬರಲ್ಲ. ನೀವೇ ನೋಡ್ಕೋಬೇಕು. ಆಪ್ ಹಿ ಕರ್ನ ನೀವೇ ಮಾಡ್ಬೇಕು. वैसा ही ज्ञान चाहिए.
ಹಾಗೆ ಜ್ಞಾನ ಬೇಕು. आप पूछना लॉर्ड मेरे को ज्ञान दियो लॉर्ड, ದೇವರೇ ನನಗೆ ಜ್ಞಾನವನ್ನ ಕೊಡು आज ದೇವರೇ. का दिन का ज्ञान दियो लॉर्ड, ಇವತ್ತಿನ ದಿನದ ಜ್ಞಾನವನ್ನ मेरे ದಯಪಾಲಿಸಿ. काम पर मेरे को दया चाहिए, ನನ್ನ ಕೆಲಸದಲ್ಲಿ ನನಗೆ ದಯೆ ಬೇಕು, अनुग्रह मेरे को चाहिए, ನನಗೆ ಕೃಪೆ ಬೇಕು, आने जाने में मेरे को प्रोटेक्शन चाहिए. ಹೋಗ್ತಾ ಬರ್ತಾ ನನಗೆ ಸುರಕ್ಷತೆ ಬೇಕು. इसलिए लूका 2:52 फेवर, ಅದರಿಂದ ಲೂಕ 2:52 ದಯೆ ವಾಕ್ಯ. Psalms 91, आमीन. ये सभी आप मेमोराइज करना. ಕೀರ್ತನೆ 91 ಇದೆಯಲ್ಲ, ಅದು ಸುರಕ್ಷತೆ ವಾಕ್ಯ, ರಕ್ಷಣೆ ವಾಕ್ಯಗಳು. ಅದು ಹೋಗ್ತಾ अभी मैं ಬರ್ತಾ वचन बोल ಮಾತಾಡಿ. दिया, आप बाद में आप क्या करो, बाइबल खोल के आप पढ़ के सुबह उठते ही ऐसा एक डिसीजन करो. ವಾಕ್ಯಗಳನ್ನ ಹೇಳ್ತೀನಿ, ನೀವು ಅದನ್ನ ಮನೇಲಿ ಹೋಗಿ ಅದನ್ನ ಸರ್ಚ್ ಮಾಡ್ಕೊಳ್ರಿ, ಅದು ತೀರ್ಮಾನ ತಗೊಳ್ರಿ ನೀವು. इसलिए मैं विश्वास करता हूँ बहुत लोग उठ के एटलीस्ट एक 10 मिनट साइलेंट में बैठ रहे हो, ध्यान अभ्यास कर रहे कि नहीं? ನಾನು ವಿಶ್ವಾಸಿಸ್ತೇನೆ, ಬೆಳಗ್ಗೆ ಎದ್ದೇಳ್ತಿದ್ದಂಕ್ಲೆ ಒಂದ್ 10 ನಿಮಿಷ ನೀವು ಸೈಲೆಂಟ್ ಆಗಿ ಕುತ್ಕೊಂಡು ಧ್ಯಾನಿಸ್ತೀರಾ ಅಂತ. नेक्स्ट मुंह खोल के फर्स्ट लॉर्ड आपकी ज्ञान के लिए मैं धन्यवाद करता हूँ. ಮೊದಲನೇದಾಗಿ ದೇವ್ರ ಬಳಿಯಲ್ಲಿ ಇದನ್ನ ಹೇಳ್ರಿ, ದೇವ್ರೇ ಜ್ಞಾನಕ್ಕಾಗಿ ನಿಮ್ಗೆ ಸ್ತೋತ್ರವನ್ನ मेरे को ಸಲ್ಲಿಸ್ತೇನೆ, अनुग्रह चाहिए. ನನಗೆ ಕೃಪೆ ಬೇಕು. जिपुंड्र जगत बाढ़ता रही, सभी लोग ऐसा है आपको मालूम नहीं है. ಅನೇಕರು कೈ बिगी ಹಿಡಿತಾರೆ, ನಿಮ್ಗೆ ಗೊತ್ತಿಲ್ಲ. काम पर सभी जगह में आपको बहुत बड़ा बड़ा आशीर्वाद आना है, शैतान आपको होल्ड ಕೆಲಸ करके रखा है. ಇರ್ಬೋದು, ಸಂಬಂಧ ಇರ್ಬೋದು, ಅನೇಕರು ನಿಮಗ್ ಬರ್ಬೇಕಾಗಿರೋದನ್ನ ಕೈಲಿ ಬಿಗಿ ಇಟ್ಕೊಳ್ತಾರೆ, हम भी ನಿಮ್ಗ್ एक टाइम ಗೊತ್ತಿಲ್ಲ. सोचते उसको ऐसे दे देंगे, सोचते बाद में ಬಿಡು ನೋಡಿ ನಮಗೆ ಹೆಂಗ್ ಆಗುತ್ತೆ ಅಂದ್ರೆ ಲೋಕದವ್ರಿಗೆ पास्टर हो के हमको एक विश्वासी के बारे में हम सोचते ठीक है उसको ये लेके देंगे, ऐसे हम सोचते हैं. हम बाद में देखा है नहीं जाए छोड़ो, ನಮಗೆ ಹೆಂಗಾಗುತ್ತೆ ಅಂದ್ರೆ ಕನೆಕ್ಷನ್ ಅಲ್ಲಿ ಇಲ್ಲ ಅಂತ ಅರ್ಥ ಅಷ್ಟೇ. ಬೆಳಕ್ ಬೀಸ್ತಾ ಎಷ್ಟೋ ಜನ ನಿಮ್ಗೆ ಏನೋ ಕೊಡ್ಬೇಕಂತ ಇರ್ತಾರೆ, ನಮಗೂ ಏನೋ ಕೊಡ್ಬೇಕಂತ ಇರ್ತಾರೆ, हमको कुछ देना चाहता है बट शैतान ब्लॉक करता है. अनुग्रह रिलीज करना, ಅನೇಕರು ಏನೇನೋ Hallelujah. ಕೊಡ್ಬೇಕಂತ ಇರ್ತಾರೆ, ಆದ್ರೆ ಸೈತಾನ್ ಅದನ್ನ ತಡೆ ಮಾಡ್ತಾನೆ. ಅದಕ್ಕೆ ಆ ದಯೆ ಬೇಕಂತಂದ್ರೆ ದಯೆನ ನಾವು ಕೇಳ್ಬೇಕು. प्रोटेक्शन चाहिए. ನಮ್ಗೆ ಸುರಕ್ಷತೆ ಬೇಕು. दुष्टात्मा घूम रहा है, ದುಷ್ಟಾತ್ಮ ತಿರುಗ್ತಾ ಇದ್ದಾನೆ. इसलिए हमको एक प्रोटेक्शन चाहिए. एक्सीडेंट का दुनिया में हम है, ಈ ಅಪಾಯದ ಲೋಕದಲ್ಲಿ ಇದ್ದೇವೆ ನಾವು, इसलिए प्रोटेक्शन हमको चाहिए. ಅದರಿಂದ ಸುರಕ್ಷತೆ ನಮಗೆ ಬೇಕು. थोड़ा खड़े होके 3 विषय के लिए थोड़ा प्रेयर करेंगे. ಈ 3 ವಿಷಯಕ್ಕಾಗಿ ನಾವು ಪ್ರಾರ್ಥನೆ First क्या ಮಾಡೋಣ. है? ಮೊದಲನೇದು, फर्स्ट क्या है? ಮೊದಲೇನು? ज्ञान. ज्ञान का मतलब क्या है? ಜ್ಞಾನ. कौन सा टाइम में बात करना, कौन सा टाइम में नहीं बात करना, ಯಾವಾಗ ಮಾತಾಡ್ಬೇಕು, ಯಾವಾಗ ಮಾತಾಡದೆ कौन सा ಇರ್ಬೇಕು, टाइम में बाहर जाना, कौन सा टाइम में बाहर नहीं आना, ಯಾವಾಗ ಹೊರಗಡೆ ಹೋಗ್ಬೇಕು, ಯಾವಾಗ ಹೋಗದೆ ಇರಬಾರ್ದು. सभी ज्ञान है. ಇದೆಲ್ಲ ಜ್ಞಾನ. ज्ञान अमीन पैसा से नहीं आता है, ಜ್ಞಾನ ದುಡ್ಡು ಕೊಡೋದ್ರಿಂದ ಬರೋದಿಲ್ಲ, परमेश्वरी ज्ञान देता है. ದೇವರ ಹತ್ರನೇ ಅದು ಜ್ಞಾನ, सभी लोग ಅಲ್ಲಿಂದನೇ हाथ ऊपर ಬರೋದು. करेंगे. ಕೈಗಳನ್ನ ಮೇಲೆತ್ತಿ, लॉर्ड मेरे को ज्ञान दियो लॉर्ड. ದೇವರೇ ನನಗೆ ಜ್ಞಾನ ಕೊಡು ದೇವರೇ ಅಂತ क्या विषय ಕೇಳೋಣ. में आपको ज्ञान चाहिए, आप ज्ञान मांगो. ಯಾವ ವಿಷಯವಾಗಿ ನಿಮಗೆ ಜ್ಞಾನ ಬೇಕೋ ಅದನ್ನ काम पर ಕೇಳ್ಕೊಳ್ರಿ. ज्ञान चाहिए, ಕೆಲಸದಲ್ಲಿ ಜ್ಞಾನನ, बच्चे के बढ़ाने में ज्ञान चाहिए, ಮಕ್ಕಳನ್ನ ಬೆಳೆಸೋದಕ್ಕೆ ಜ್ಞಾನ ಬೇಕಾ, आमीन फैमिली में ज्ञान चाहिए. ಕುಟುಂಬ ನಡೆಸೋದಕ್ಕೆ ಜ್ಞಾನ ಬೇಕಾ, कौन सा विषय में आपको ज्ञान चाहिए? ಯಾವ ವಿಷಯದಲ್ಲಿ ನಿಮಗೆ ಜ್ಞಾನ हमारा ಬೇಕು? पिता परमेश्वर अच्छा करुणामयी है. ನನ್ನ ದೇವರು ಕರುಣಾಮಯನು. आपको ज्ञान कम है तो मांगो मैं दूंगा बोला. ನಿಮಗೆ ಜ್ಞಾನವು ಕಡಿಮೆಯಾಗಿದ್ದಲ್ಲಿ ಕೇಳಿಕೊಳ್ಳಿರಿ, ಕೊಡ್ತೇನೆ ಅಂತ याकूब ಹೇಳಿದ್ದಾರೆ. 1:5 में लिखा है, आमीन ask the wisdom. आमीन ಯಾಕೋಬ್ ಹಂಗಿಸದೆ ಕೊಡೋ ದೇವರು. ಯಾಕೋಬ್ 1:5 ದೇವ್ರ ವಾಕ್ಯ ಹೇಳ್ತದೆ, ಜ್ಞಾನವನ್ನ ಕೇಳಿಕೊಳ್ಳಿರಿ, ಆತನು ಹಂಗಿಸದೆ ಕೊಡುವ थोड़ा ದೇವರು. भी डाउट मत करो, मांगो जरूर देगा. ಸ್ವಲ್ಪನೂ ನೀವು ಸಂಶಯ ಪಡದೆ ಕೇಳ್ಕೊಳ್ರಿ, ನೀವು ಕೇಳಿದ್ರೆ ಅವ್ರು ಕೊಡ್ತಾರೆ. थैंक यू लॉर्ड, हालेलुया. ಸ್ತೋತ್ರ ಸ್ವಾಮಿ. सेकंड दया हमको चाहिए. ಎರಡನೇದು ನಮಗೆ ದಯೆ ಬೇಕು. तीसरा हमको प्रोटेक्शन चाहिए. ಮೂರನೇದು ನಮಗೆ ರಕ್ಷಣೆ ಬೇಕು. ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ थैंक यू ರಾಜ. लॉर्ड, थैंक यू लॉर्ड. लॉर्ड मेरे को ज्ञान दियो, ದೇವನೇ ಸ್ತೋತ್ರ मेरे को ಸ್ವಾಮಿ. अनुग्रह चाहिए, हर एक दिन अनुग्रह चाहिए. यीशु ज्ञान में, देह बल में, मनुष्य का दया और परमेश्वर का अनुग्रह में आमीन। दिन भर दिन बढ़ते गया, ऐसे में आमीन। दिन भर दिन ज्ञान में जोर से मुंह खोल के आमीन। बोलो देवने ज्ञान आमीन में बोलो. देवने लॉर्ड आप स्वामी। कहा ज्ञान देवने पूछो मैं स्तोत्र दूंगा बोला. स्वामी। मेरे को चर्च करने का ज्ञान दियो, आमीन। फाइनेंस हैंडल हौದು करने का ज्ञान स्वामी, दियो ज्ञाನ लॉर्ड. ಕೊಡು ದೇವರೇ. यस लॉर्ड, स्पिरिचुअल में बढ़ने का आमीन। ज्ञान दियो. ಬೇರೆಯವರಿಗೆ ಜ್ಞಾನವನ್ನು यस ಕೊಡು यस ಸ್ವಾಮಿ. लॉर्ड, हालेलुया. ಮಕ್ಕಳನ್ನ ಬೆಳೆಸು, इस शाप का दुनिया ಜ್ಞಾನವನ್ನು में ಕೊಡು ಸ್ವಾಮಿ. लॉर्ड हमको प्रोटेक्शन ಕುಟುಂಬ चाहिए, ನಡೆಸಲು हमारे बच्चे लोग को ಜ್ಞಾನವನ್ನು प्रोटेक्शन ಕೊಡು चाहिए, ರಾಜ. चर्च में हर एक ದೇವನೇ विश्वासी को प्रोटेक्शन ಜನಗಳೊಂದಿಗೆ चाहिए. यस ಅಪ್ಪ लॉर्ड, ನಡೆದುಕೊಳ್ಳುವ हालेलुया ಜ್ಞಾನವನ್ನು हालेलुया ಕೊಡು ಸ್ವಾಮಿ. हालेलुया. ದೇವರೇ ಜ್ಞಾನವನ್ನು यीशु मसीह का नाम ದಯಪಾಲಿಸು में ಆತನೇ. आमेन ನಿಮಗೆ ಸ್ತೋತ್ರ आमेन. ಸ್ವಾಮಿ. ठीक है, हम सभी लोग भेज जाएंगे. ज्यादा हम प्रे करने को नहीं होगा इधर, क्योंकि आपको मैं अभ्यास करूंगा, घर में जाके करो. ಜಾಸ್ತಿ ಮಾಡೋದಕ್ಕಾಗಲ್ಲ, ಇಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ, ಅದನ್ನ ನೀವು ಮನೇಲಿ ಅಭ್ಯಾಸ ಮಾಡ್ಕೊಳ್ರಿ. आमीन. आने के साल में ಬರುವ ವರ್ಷದಲ್ಲಿ कंटिन्यूस ಸತತವಾಗಿ क्रिएशन प्रेयर आप करो. ಕ್ರಿಯೇಷನ್ ಪ್ರಾರ್ಥನೆ ಮಾಡಿ. बहुत श्रेष्ठ प्रार्थना. ಅದು ಬಹಳ ಶ್ರೇಷ್ಠವಾದ ಪ್ರಾರ್ಥನೆ. आमीन. फर्स्ट क्या है? ಮೊದಲೇನು? फर्स्ट डे परमेश्वर क्या बनाया? ಮೊದಲನೇ ದಿನದಲ್ಲಿ ದೇವ್ರು ಏನ್ ಮಾಡಿದ್ರು? लाइट भेजा.
ಬೆಳಕುಂಟಾಗ್ಲಿ ಅಂತಂದ್ರು. लॉर्ड मेरे को आमीन मेरा दिल की आंखें खोलो. ಅದರಿಂದ ಮೊದಲನೇದಾಗಿ ಈ ತರ ಕೇಳಿ, ದೇವ್ರೇ ನನ್ನ ಮನ ಕಣ್ಗಳು ತೆರೆಯಲ್ಪಡಲಿ, मन कन्न तेरे माड़ी. ಮನ ಕಣ್ಗಳನ್ನ ತೆರೆಯ ಮಾಡಿ. पृथ्वी कैसा था? ಭೂಮಿ ಹೇಗಿತ್ತು? क्रम नहीं, ಕ್ರಮ ಇಲ್ಲ, खाली ಖಾಲಿಯಾಗಿತ್ತು, अंधेरा था. ಕತ್ತಲಿತ್ತು. वैसे ही हमारा जीवन भी ಹಾಗೆ ನಮ್ಮ ಜೀವಿತದಲ್ಲಿ क्रम नहीं है, ಕ್ರಮ ಇಲ್ಲ, अंधेरा है, ಕತ್ತಲಿತ್ತು, खाली खाली है. ಎಲ್ಲ ಖಾಲಿ ಖಾಲಿ लॉर्ड ಆಗಿದೆ. मेरे जीवन को क्रम करो. ದೇವ್ರೇ ನನ್ನ ಜೀವಿತವನ್ನ ಕ್ರಮ मेरे ಮಾಡು, बच्चे लोग के जीवन को क्रम ನನ್ನ करो. ಮಕ್ಕಳ ಜೀವಿತವನ್ನ मेरे ಕ್ರಮಪಡಿಸು, काम को क्रम ನನ್ನ करो. ಕೆಲಸವನ್ನ खाने ಕ್ರಮಪಡಿಸು, के विषय में क्रम करो. ಊಟದಲ್ಲಿ ಕ್ರಮಪಡಿಸು, स्पिरिचुअल में क्रम करो. ಸ್ಪಿರಿಚುವಲ್ ಅಲ್ಲಿ ನನ್ನ Just a prayer ಕ್ರಮಪಡಿಸಿ. करो. ಈ ತರ ಪ್ರಾರ್ಥಿಸ್ರಿ. ऑटोमेटिक देखो अब क्रम हो जाएगा. ನೀವ್ ಈ ಪ್ರಾರ್ಥನೆ ಮಾಡಿದ್ರೆ ನೀವು ಆಟೋಮೆಟಿಕ್ ಆಗಿ ಸರಿ ಆಗ್ತೀರಿ. सेकंड क्या है? किधर किधर में अंधेरा है मेरे को मालूम नहीं है, उधर रोशनी दियो. ಯಾವ ವಿಷಯದಲ್ಲಿ ನನ್ನ ಜೀವಿತದಲ್ಲಿ ಕತ್ತಲಾಗಿದೆಯೋ ಅಲ್ಲಿ ನನಗೆ ಬೆಳಕನ್ನ ಕೊಡು. देखो एक एक आई मीन अंधेरे जगह में है डब्बा खोला तो इतना कॉकरोच रहता है. ನೋಡಿ, ಕತ್ತಲಾಗಿರುವಂತ ಜಾಗದಲ್ಲಿ ಆ ಡಬ್ಬದ ಕೆಳಗೆ ಕತ್ಲಿ ಇರ್ತದೆ, ಅದನ್ನ ಅಲ್ಲಿ ಎತ್ತಿದ್ರೆ ಸಾಕು ಅಷ್ಟೊಂದು Open करो. ಕಾಕ್ರೋಚ್ ಇರುತ್ತೆ. अयो इस्टों कॉकरोच है. 4 आदमी बोला लेके आओ, वो भाग जाता है. लाइट देखा तो वो भाग जाता है. ನೋಡಿ, ಆ ಡಬ್ಬ ತೆಗಿತಿದ್ದಂಕ್ಲೆ ಆ ಬೆಳಕ್ ಬೀಳ್ತಿದ್ದಂಕ್ಲೆ ಓಡ್ ಹೋಗ್ತದೆ ಅದು. हमारे अंदर भी बहुत कॉकरोचेस है, अंधेरा है. ಅದೇ ರೀತಿಯಾಗಿ ನಮ್ಮ ಒಳಗಡೆ ಬಹಳ ಕತ್ಲುಗಳಿದೆ. वो संदेश अंदर नहीं जा रहा है. ಅನೇಕ ಸಂದೇಶಗಳು ಒಳಗಡೆ ಹೋಗ್ತಾ ಇಲ್ಲ. फाइनेंस के बारे में बोल रहा है. ಏನೋ ಹಣದ Light ಬಗ್ಗೆ ಮಾತಾಡ್ತಾರೆ. आना. ಬೆಳಕು ಉಂಟಾಗ್ಬೇಕು, वचन का लाइट चाहिए. ವಾಕ್ಯದ ಬೆಳಕು ಬೇಕು. कल एक लड़का इन्विटेशन लेके आया देने को, ನೆನ್ನೆ ಒಂದು ಹುಡುಗ ಇನ್ವಿಟೇಷನ್ ಕೊಡೋದಕ್ಕೆ ಬಂದ, एबेनेजर चर्च का. ಎಬಿನೇಸರ್ ಚರ್ಚ್ ಇಂದ. वो बोला पास्टर आप मैसेज दे रहा था बहुत अच्छा, हमको इतना सीरियस नहीं है. ಪಾಸ್ಟರ್, ನೀವು ಅಲ್ಲಿ ಚರ್ಚ್ ಅಲ್ಲಿ ಮೆಸೇಜ್ ಕೊಡ್ತೀರಾ, ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. बट उसका माँ को बहुत सीरियस हो गया तो हॉस्पिटल में एडमिट हुआ. ಅವ್ರ ತಾಯಿಗೆ ಬಹಳ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಲ್ಲಿ वो ಅಡ್ಮಿಟ್ बोला मैं ಮಾಡಿದ್ರಂತೆ. हॉस्पिटल का बाहर सोया हूँ, ಹಾಸ್ಪಿಟಲ್ ಹೊರಗಡೆ ನಾನು ಮಲಗಿದ್ದೆ, वेट किया हूँ. ನಾನು ವೇಟ್ ಮಾಡ್ತಾ ಇದ್ದೆ. वो टाइम में आप जो कुछ शिक्षा दिया अंदर से पूरा एक आदमी बात करने के जैसा मेरे को फील. ಏನೆಲ್ಲ ನಾನು ಇಲ್ಲಿ ನಿಮ್ಮ ಹತ್ರ ಕೇಳಿದ್ನ ವಾಕ್ಯಗಳು, ಅಲ್ಲಿ ಒಬ್ಬ ಮನುಷ್ಯ ನನ್ನ ಹತ್ರ ಮಾತಾಡೋ ಹಾಗೆ ನನ್ ಹೊರಗಡೆ ಆ ಸಮಯದಲ್ಲಿ ನನ್ನ ಒಳಗಡೆಯಿಂದ ಅದ್ ಮಾತು ಬರ್ತಾ ಇತ್ತು. वचन ही मेरा माँ को बचाया बोला. ಆ ವಾಕ್ಯವೇ ನನ್ನ ತಾಯಿಯನ್ನ वचन ಕಾಪಾಡ್ಕೊಂಡ. में जीवन है. ವಾಕ್ಯದಲ್ಲಿ ಜೀವವಿದೆ. वचन आपको माइंड में रोशनी आ गया तो आई मीन बीमारी भाग जाएगा. ವಾಕ್ಯದ ಬೆಳಕು ಬಂತಂದ್ರೆ ಕಾಯಿಲೆಗಳು ಓಡಿ ಹೋಗ್ತದೆ. अंडरस्टैंड हो रहा है? हालेलुया. ಹಾಲೆಲೂಯಾ. एक सेवक को ब्लास्ट हो गया, आई मीन गैस के केमिकल ब्लास्ट होके फेस पूरा बर्न हो गया था. ಒಬ್ರು ಪಾಸ್ಟ್ರಿಗೆ ಕೆಮಿಕಲ್ ಅದು ರಿಯಾಕ್ಷನ್ ಆಗಿ ಅವ್ರ ಕೆಲಸ ಮಾಡೋ ಸಮಯದಲ್ಲಿ ಬ್ಲಾಸ್ಟ್ पूरा ಆಗಿ फेस पूरा बैंडेज डाल दिया. ಮುಖ ಎಲ್ಲ ಬರ್ನ್ ಆಗ್ಬಿಡ್ತು. वो पास्टर मेरे को बोला, ಆ ಪಾಸ್ಟರ್ ನನ್ಗೆ ಹೇಳಿದ್ರು, मैं बेड में रहने के टाइम में आपका शब्द का वो संदेश आई मीन अंदर ऐसा शब्द आ रहा है, वही मेरे को ठीक किया बोला. वचन में मेडिसिन है. ಆ ಪಾಸ್ಟರ್ ಹೇಳಿದ್ರು, हालेलुया. ನಾನ್ ಬೆಡ್ ಅಲ್ಲಿ ಮಲಗಿರುವಾಗ ನೀವ್ ಹೇಳಿದ ಸಂದೇಶಗಳೆಲ್ಲ ನನಗೆ ಅಲ್ಲಿ ಒಳಗಡೆಯಿಂದ ಬರ್ತಾ ಇತ್ತು. ಆ ಸಂದೇಶವೇ ನನ್ನನ್ನ ಸರಿ ಮಾಡ್ತು ಅಂತ वचन ಹೇಳಿದ್ರು. का लाइट मारना. ವಾಕ್ಯದ ಬೆಳಕು ಬರ್ಬೇಕು. हम बहुत फाइनेंस के बारे में सुन रहा है, सब भी अंडरस्टैंड हो गया मत सोचो. ನಾವು ಬಹಳ ವಾಕ್ಯವನ್ನ ಫೈನಾನ್ಸ್ ಬಗ್ಗೆ ಕೇಳ್ತಿದೀವಿ, ಎಲ್ಲ ಅರ್ಥ ಆಗ್ಬಿಡ್ತು ಅಂತ मैं ನೆನೆಸ್ಬೇಡ್ರಿ. कितना मैसेज सुनता हूँ ना लॉर्ड, लाइट चाहिए. लाइट आ गया तो परमानेंट दरिद्र भाग जाएगा. ಎಷ್ಟು ನಾವು ಸಂದೇಶ ಕೇಳ್ತೀವಿ, ಅದ್ರ ಕುರಿತಾದ ಬೆಳಕು ಬಂದ್ರೆ ಪರ್ಮನೆಂಟ್ ಆಗಿ ದರಿದ್ರ ಹೊರಟೋಗ್ತದೆ. हालेलुया. इसलिए डिसिप्लिन करो लॉर्ड. ಅದರಿಂದ ಕ್ರಮಪಡಿಸಿ ಅಂತ तो ಕೇಳಿ. खाने में डिसिप्लिन नहीं है, हमको भी डिसिप्लिन नहीं है. कौन सा टाइम में सोता है, कौन सा टाइम में आता है, हमको भी डिसिप्लिन नहीं है. ನೋಡಿ, ಊಟದಲ್ಲಿ ಡಿಸಿಪ್ಲಿನ್ ಇಲ್ಲ, ಮಲಗೋದ್ರಲ್ಲಿ ಡಿಸಿಪ್ಲಿನ್ ಇಲ್ಲ. ಯಾವಾಗೋ ಮಲಗ್ತೀವಿ, ಯಾವಾಗೋ ಹೇಳ್ತೀವಿ, ಯಾವಾಗೋ ತಿಂತೀವಿ. वो तो विश्वास हम घर को आता है 12 बजे 1 बजे हो जाता है. ಒಂದೊಂದ್ ಮನೆಗೆ ಹೋದಾಗ 12 ಗಂಟೆ ಆಗ್ಬಿಡ್ತದೆ. डिसिप्लिन चाहिए लॉर्ड. ಡಿಸಿಪ್ಲಿನ್ ಬೇಕು ದೇವ್ರೆ. पूरा डिसिप्लिन परमेश्वर करेगा, मैं नहीं करूंगा. ನಾನ್ ಮಾಡೋದಿಲ್ಲ, ದೇವ್ರು बीज ಮಾಡ್ತಾರೆ. डालेंगे. ನಾನು ಅದ್ ಪ್ರಾರ್ಥಿಸ್ತೀನಿ ಆ ವಿಷಯವಾಗಿ. और बहुत विषय में खाली है हम. ಅನೇಕ ವಿಷಯದಲ್ಲಿ ಖಾಲಿಯಾಗಿದ್ದೇವೆ. चर्च खाली है एक टाइम में. ಚರ್ಚ್ ಖಾಲಿಯಾಗಿದೆ. हमें गुरु शुक्रवार संडे में सभी लोग आता है, शुक्रवार नहीं आता है, बाइबल स्टडी नहीं आता. मेरे को खाली पसंद नहीं है. भर्ती करो. ಭಾನುವಾರದಲ್ಲಿ ಬರ್ತಾರೆ, ಆದ್ರೆ ಪ್ರಾರ್ಥನೆ ಬೈಬಲ್ ಸ್ಟಡಿ ಎನ್ನುವಾಗ ಕಡಿಮೆ ಆಗಿರ್ತಾರೆ. ಅದ್ ನಾನು ಇಷ್ಟ ಪಡೋದಿಲ್ಲ. ತುಂಬಿಸು ದೇವ್ರೆ ಅಂತ सभी ಕೇಳ್ತೀನಿ. विश्वासी आना, चर्च कभी भी भर्ती होना. ಯಾವಾಗ್ಲೂ ಸಭೆ ತುಂಬಿರ್ಬೇಕು, ವಿಶ್ವಾಸಿಗಳು ಬರ್ತಾ ಇರ್ಬೇಕು. ಬ್ಯಾಂಕ್ ಅಲ್ಲಿ ಯಾವಾಗ್ಲೂ ಝೀರೋ ಅಂತ ಬರಬಾರ್ದು, ಅಲ್ಲೂ ತುಂಬಿರ್ಬೇಕು. ಆಮೆನ್. ಪರ್ಸು ತುಂಬಿರ್ಬೇಕು, ಮನೆಯಲ್ಲಿ ರೇಷನ್ ಇದೆಲ್ಲ ತುಂಬಿರ್ಬೇಕು. ಆಮೆನ್. ಬಾಯಿ ತರ ನೀವು ಕೇಳಿದ್ರೆ ಬರುತ್ತೆ. ಆಮೆನ್. ಎಲ್ಲ ದೇವ್ರ ಚಿತ್ತ, ಎಲ್ಲ ದೇವ್ರ ಚಿತ್ತ, ಎಲ್ಲ ದೇವ್ರ ಚಿತ್ತ ಅಂದ್ರೆ ಏನು ಬರಲ್ಲ. ದೇವ್ರ ಚಿತ್ತ ನೀವು ಗೊತ್ತೇ ಇಲ್ಲ ನಿಮ್ಗೆ. ये सभी मुंह खोल के बोलना. फर्स्ट डे क्या है? ಮೊದಲನೇ ದಿನ ಏನಾಯ್ತು? लाइट दियो लॉर्ड. ಬೆಳಕು ಬಂತು. संडे में क्या मैसेज सुन रहा हूँ, बाइबल स्टडी में क्या सुन रहा हूँ, मेरे को वचन का लाइट दियो. ಭಾನುವಾರ ಬೈಬಲ್ ಸ್ಟಡಿಲಿ ಏನ್ ಕೇಳ್ತಾ ಇದ್ದೇನೆ ಅದ್ರ ಕುರಿತಾದ ಬೆಳಕು ಕೊಡಿ. सेकंड, ಎರಡನೇದು, मेरे को क्रम करो. ನನ್ನನ್ನು ಕ್ರಮಪಡಿಸಿ. तीसरा, ಮೂರನೇದು, पूरा भर्ती करो.
ನನ್ನನ್ನ ತುಂಬಿಸಿ ತುಂಬಿ ಹೊರಸಿಸಲಿ, ತುಂಬಿ ನನ್ನ ಹೊರಸೂಸಲಿ, ಪಾತ್ರೆ ತುಂಬಿ ಹೊರಸಿಸಲಿ. ನನ್ನ ಪಾತ್ರೆ ತುಂಬಿ ಹೊರಸೂಸಲಿ. ಆಮೇನ್. ಆಮೆನ್. सेकंड डे क्या परमेश्वर बनाया? ಎರಡನೇ ದಿನದಲ್ಲಿ ಏನ್ ಮಾಡಿದ್ರು? ಸಪರೇಷನ್. ಸಪರೇಟ್ ಮಾಡಿದ್ರು. ನೀರನ್ನು ಆಕಾಶವನ್ನು ಸಪರೇಟ್ ಮಾಡಿದ್ರು ದೇವರು. ಆಮೇನ್. ಹಲ್ಲೆಲೂಯಾ. ಎಲ್ಲ ಕೆಟ್ಟ ಜನಗಳಿಂದ ನನ್ನನ್ನು ಸಪರೇಟ್ ಮಾಡಿ ಅಂತ ಕೇಳಿ. ಆಮೆನ್. ತುಂಬಾ ಜನ ಚರ್ಚ್ ಬರೋಲ್ಲ, ಒಳ್ಳೆಯವರಲ್ಲ, ಕೆಟ್ಟವರು ಇರ್ತಾರೆ. ಸಪರೇಟ್ ಮಾಡಪ್ಪ ಯೇಸು ನಾಮದಲ್ಲಿ, ನಮ್ಗೆ ಗೊತ್ತಾಗಲ್ಲ ಯಾರು ಒಳ್ಳೆಯವ್ರು ಕೆಟ್ಟವ್ರು ಅಂತ. ಇದೆಲ್ಲ ಒಳ್ಳೇದು. ಈ ಪ್ರೇಯರ್ ಬಹಳ आपके साथ ही रहेगा, शत्रु मालूम नहीं है, पैसा लेके भाग जाएगा बाद में. ನಿಮ್ ಜೊತೆಲೇ ಇರ್ತಾರೆ ಶತ್ರುಗಳು, ದುಡ್ಡಿಸ್ಕೊಂಡು ಆಮೇಲೆ टाटा कर देगा ಟಾಟಾ ಮಾಡ್ಬಿಡ್ತಾರೆ. बाद में. हालेलुया स्तोत्रम. बाद में नहीं है. ಕೊಡವರೆಗೂ ಸ್ತೋತ್ರ ಹಲ್ಲೆಲೂಯಾ, ಆ ನಂತರವಾಗಿ ಇಸ್ಕೊಂಡ್ಮೇಲೆ ಯಾವ ಸ್ತೋತ್ರನೂ ಇಲ್ಲ. ಪಾಸ್ಟರ್ ಹೇಳ್ಬೇಡಿ ಅಂತಂದ್ರೆ ವಿಶ್ವಾಸಿ ಡೇಂಜರ್, ಹುಷಾರಾಗಿ ಇಟ್ಕೊಳ್ಳಿ. ಆಮೇನ್. ಕೊಯ್ ವಿಶ್ವಾಸಿ ಯಾಕೆ ಈ ವಿಷಯ ಪಾಸ್ಟರ್ ಹೇಳ್ಬೇಡಿ ಅಂದ್ರೆ ನಂಬರ್ 1 ಕಳ್ರು ಅವರೇನೆ. ತಪ್ಪು ತಿಳ್ಕೊಬೇಡಿ. ಪಾಸ್ಟರ್ ಯಾಕೆ ನಾವು ಎಷ್ಟು 15 ವರ್ಷ ಸೇವೆ ಮಾಡ್ತಾ ಇದೀವಲ್ವಾ, ನಮಗೆ ಗೊತ್ತು ಯಾರು ಕಳ್ರು ಯಾರು ಕದೀಮ್ರು ಎಂತಂದವ್ರು ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಯಾರಿಗೆ ಬಿಡ್ರಿ ಪಾಸ್ಟರ್ಗೆ ಬಿಡ್ಬೇಡ್ರಿ, ಪಾಸ್ಟರ್ಗೆ ಆಮೇಲೆ ನಾಳೆ ನೀವೇ ಬಂದು ಹೇಳ್ತೀರಾ, ಆಮೇಲೆ ಅಂತ ಪರಿಸ್ಥಿತಿ ಬರುತ್ತೆ. ಆಮೇಲೆ ಅರ್ಥ ಆಯ್ತಾ? ಬೆಳಗ್ಗೆ ಬಿಸ್ತಾ ಇದೆಯಾ? ಪಾಸ್ಟ್ರಿಗೆ ಹೇಳ್ಬೇಡಿ, ಚರ್ಚಿಗೆ ಹೇಳ್ಬೇಡ್ರಿ, ವಿಶ್ವಾಸಿಗೆ ಹೇಳ್ಬೇಡ್ರಿ, ಯಾರಿಗೂ ಹೇಳ್ಬೇಡ್ರಿ ಸಿಸ್ಟರ್ ಅಂದ್ರೆ ಅಂತ ಅವರೇ ಕಳ್ರು. ಹುಷಾರಾಗಿರಿ. ಯಾಕೆ ಅದು ಹೈಡು ಗೊತ್ತಾಗುತ್ತೆ ನಾಳೆ. ಆಮೇಲೆ ದುಡ್ಡು ವಿಷಯ ಆಗಲಿ ಯಾವುದೇ ವಿಷಯ ಆಗಲಿ ಹೈಡ್ ಮಾಡಬಾರ್ದು. ಹೈಡ್ ಮಾಡ್ತೀರಂತಂದ್ರೆ ಫಸ್ಟ್ ಕಳ್ರು ನೀವೇನೆ. ಹೇಳಿದ್ರಲ್ಲ ಅವರಲ್ಲ, ಬಚ್ಚಿಟ್ರಲ್ಲ ನೀವೇ ಕಳ್ರು. ಪ್ರೈಸ್ ಅಲ್ಲ. हम एक घर है, ಇದು ಒಂದ್ ಮನೆ. परमेश्वर को पास्टर को नहीं छुपाना, ದೇವರಿಗೂ ಸೇವಕರಿಗೂ ಮುಚ್ಚಿಡಕ್ क्योंकि ಹೋಗ್ಬೇಡಿ. आपके लिए वो बचाएगा, ಯಾಕಂದ್ರೆ ಅವ್ರು ನಿಮ್ಮನ್ನ आपके ಕಾಪಾಡೋರಾಗಿದ್ದಾರೆ, लिए प्रेयर करेगा. ನಿಮಗಾಗಿ ಪ್ರಾರ್ಥಿಸ್ತಾರೆ. बहुत विश्वासी के बारे में आपको मालूम नहीं है, हम पवित्र आत्मा हमको सिखाएगा. ಅನೇಕ ವಿಶ್ವಾಸಿ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ, ನಮಗೆ ಪವಿತ್ರಾತ್ಮ ಅದನ್ನ वो ತೋರಿಸಿರ್ತಾರೆ. जगह 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 हाँ गिर जाएगा, वो इतना अभिषेक आ गया, वही नंबर. हम सबको नहीं बोल रहा हूँ, दुष्टात्मा भी ऐसा रहता है, आपको मालूम नहीं है. ಕೆಲವರು ಚೆನ್ನಾಗಿ ಅಭಿಷೇಕದಲ್ಲಿ ತುಂಬಿ ಕುಣಿತಾರೆ ಅಂದ ತಕ್ಷಣನೇ ಅವ್ರನ್ನ ಫುಲ್ ದೇವರಲ್ಲಿದ್ದಾರೆ ಅಂತ ಅನ್ಕೋಬೇಡಿ. ಕೆಲವರಲ್ಲಿ ಆಕ್ಟಿಂಗ್ ಕೂಡ ಸೈತಾನ್ ಮಾಡಿಸ್ತಾ हमारे ಇರ್ತಾನೆ. साथ में रहने विश्वासी को बोल रहा है, एक विश्वासी बोला, एक विश्वासी नेक्स्ट नहीं आना, नहीं तो मत बोलो, नंबर 1 चोर आप ही है. वो एक विश्वासी बोलो, नाम बोलो, हमको मालूम हो जाता है कौन है आप, बट हम जाके हम नहीं पूछते, हम दिल में रखते हैं, हम प्रेयर करते हैं, कभी हम नहीं के जाए. ಆದ್ರಿಂದ ನಮ್ಮ ಹತ್ರ ಬಂದು ಒಂದು ವಿಶ್ವಾಸಿ ಹೇಳಿದ್ರು, ಒಬ್ರು ನನ್ಗೆ ಹಿಂಗ್ ಹೇಳಿದ್ರು, ಆತರ ಹೇಳ್ಬೇಡಿ. ಯಾಕಂತಂದ್ರೆ ಅದ್ ಯಾರು ಅಂತ ಒಂದು ಯಥಾರ್ಥ ಫ್ಲೂಯೆಂಟ್ ಆಗಿ ನೀವು ಹೇಳೋದಾದ್ರೆ ಸಪರೇಟ್ ಕರೋ, ನಮಗ್ ಗೊತ್ತಾಗ್ತದೆ, ಒಂದಿನ ಅದ್ ಅರ್ಥ ಆಗ್ತದೆ. ಅದರಿಂದ ನೀವು ಅದನ್ನ ಯಥಾರ್ಥವಾಗಿ ಹೇಳೋರಾಗಿರಿ. छोटा प्रॉब्लम में चले जाएगा, नहीं तो बड़ा करके जाएगा, ನೀವು ಎಲ್ಲ चाकू डाल देगा बाद में. ಮುಚ್ಚಿಡ್ತಾ ಇದ್ರೆ ಇದು ನೀವು ಓಪನ್ ಆಗಿ ಯಥಾರ್ಥವಾಗಿ ಹೇಳಿದ್ರೆ ಅವ್ರ ಕುರಿತಾಗಿ ಪ್ರಾರ್ಥಿಸಬಹುದು, ಅದನ್ನ ನಿಮಗ್ ತಿಳಿಸಿ ಹೇಳ್ಬೋದು. ಇಲ್ಲ ಅಂತಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನೀವು ಮುಚ್ಚಿಡ್ತಾ ಇದ್ರೆ ನಾಳೆ ದೊಡ್ಡ ವಿಷಯದಲ್ಲಿ ಚಾಕು ಹಾಕ್ಬಿಟ್ಟು ಹೋಗಿರ್ತಾರೆ. ये सभी बहुत श्रेष्ठ है. ಇದೆಲ್ಲ ನಿಮ್ ಶ್ರೇಷ್ಠ. ಆಮೇನ್. क्या ಮಾಡಿ ಏನ್ ಮಾಡಿ? ಸಪರೇಟ್ ಕರೋ, ಸಪರೇಟ್ ಮಾಡಿ ಅಂತ ಪ್ರಾರ್ಥಿಸ್ರಿ. ಆಕಾಶ और पृथ्वी, ಆಕಾಶ ಮತ್ತೆ ಭೂಮಿ ಹೇಗೆ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ से ब्लेस करो. ದೇವರೇ ನನಗೆ ಆತ್ಮಿಕವಾದ ಆಶೀರ್ವಾದದಿಂದಲೂ ಈ ಮೆಟೀರಿಯಲ್ ಪೃಥ್ವಿಯ ಆಶೀರ್ವಾದದಿಂದಲೂ ನನ್ನನ್ನ ಆಶೀರ್ವದಿಸಿ. अब्राहम को परमेश्वर सिखाया, वो बलिदान देखा, आकाश स्पिरिचुअल, भूमि मेटीरियल. क्रूज को मैं देख रहा हूँ, सारी स्पिरिचुअल एंड मेटीरियल ब्लेसिंग मेरे जीवन में बढ़ते जाना. ಅಬ್ರಾಹ್ಮನಿಗೆ ದೇವರು ತೋರಿಸಿದ್ರು. ಹೇಗೆ ತೋರಿಸಿದ್ರು ಅಂದ್ರೆ ಆಕಾಶದ ನಕ್ಷತ್ರದಾಗೆ ಭೂಮಿಯ ಮರಳಿನಾಗೆ ಅಂತ ಹೇಳ್ತಾರಲ್ಲ, ಅದು ಏನಂತಂದ್ರೆ ಆಕಾಶ ಅಂದ್ರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗು, ಮರಳು ಅಂತಂದ್ರೆ ಈ ಭೂಮಿಯ ಬ್ಲೆಸ್ಸಿಂಗ್ ಇಂದ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಕಾಶ ಭೂಮಿ ನಡುವೆ ಯಾಕೆ ಅವ್ರು ಸತ್ರು ಅಂದ್ರೆ ಆಕಾಶದ ಆತ್ಮಿಕವಾದ ಅಂತ ಆಶೀರ್ವಾದವು ಪೃಥ್ವಿಯ ಆಶೀರ್ವಾದ ಎರಡು ನಮ್ಗೆ ಕೊಡ್ಲಿಕ್ಕಾಗಿನೇ. ಪಾಸ್ಟ್ರಿಗೆ ಹೇಳ್ಬೇಡಿ ಅಂತ ಹೇಳ್ತೀರ ಅಂತಂದ್ರೆ ತಕ್ಕಾಗಿ ಅದ್ ನಡ್ಕೊಂಡ್ಬಿಡಿ, ಯಾಕಂದ್ರೆ ನಾಳೆ ಬಂದ್ಬಿಡುತ್ತೆ. ಕಿಸಿ ಸೆ ಪೈಸಾ ಲಿಯಾ, ಪಾಸ್ಟ್ರಿಗೆ ಹೇಳ್ಬೇಡಿ ಅಂತಂದ್ರೆ ಫಟಾಫಟ್ ತೀರ್ಸ್ಬಿಡಿ. ನೀವು ತೀರ್ಸಿಲ್ಲ ಅಂದ್ರೆ ಆಮೇಲೆ ಬಂದೇ ಬರುತ್ತೆ ನ್ಯೂಸ್, ಆಮೇಲೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಬೆಳಗ್ಗೆ ಬೀಸ್ತಾ, ಯಾಕಂದ್ರೆ सभी को प्रॉब्लम है, ये छोटा मोटा पैसा आप लेगा, छोड़ो बाबा दे दो वापस, नहीं दे दिया रिजल्ट आएगा. ಅದರಿಂದ ಚಿಕ್ಕ ಪುಟದಲ್ಲಿ ಇಸ್ಕೊಳ್ತೀರಾ, ವಾಪಸ್ ಮಾಡಿ. ಸ್ನೇಹ ಮಾಡಬೇಡ್ರಿ ಅಷ್ಟೇ ಹೇಳೋದು ನಾನು. पैसा में फ्रेंडशिप मत को, फ्रेंडशिप के पैसा लिया वापस दे दो,
वो फेथफुलनेस है। नहीं दिया ಅದ್ರಲ್ಲಿ ದುಡ್ಡಲ್ಲಿ ಸ್ನೇಹ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ದುಡ್ಡಲ್ಲಿ ಇಸ್ಕೊಂಡು ಸ್ನೇಹ ಮಾಡುವಾಗ ಅಲ್ಲಿ ಏನೇ ಆದ್ರೂ ಪ್ರಾಬ್ಲಮ್ ಬಂದೇ ಬರ್ತದೆ. एक विश्वासी एक चर्च से इधर आया, ಬೇರೆ ವಿಶ್ವಾಸಿ ಒಬ್ರು ಬಂದ್ರು, वो बहुत क्लोज था हमारे साथ, अच्छा बात किया, अच्छा फायर था, मैं गाना गा रहा हूँ, थाली बजा रहा है, गाना गा रहा है। ಅವ್ರು ಬಹಳ ಆತ್ಮಿಕವಾಗಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ರು, ಹಾಡಾಡುವಾಗ ಚೆನ್ನಾಗಿ ಕೈ ತಟ್ಟಿ ಆರಾಧನೆ ಮಾಡುವಾಗ ಬಹಳ ಉತ್ಸಾಹವಾಗಿದ್ರು. एक पास्टर मेरे को फोटो भेजा, पास्टर ये फैमिली आए तो हुशियार रहो, पैसा का व्यक्ति है, पैसा लेके भाग जाएगा। ಆ ನಂತರವಾಗಿ ಒಬ್ರು ಪಾಸ್ಟರ್ ಫೋಟೋವನ್ನ ಕಳ್ಸಿದ್ರು, ಪಾಸ್ಟರ್ ಇವ್ರೇನಾದ್ರೂ ನಿಮ್ ಚರ್ಚಿಗೆ ಬಂದ್ರೆ ಸ್ವಲ್ಪ ಅವ್ರ ಹತ್ರ ಬೆರೆಯುವಾಗ ಹುಷಾರಾಗಿರಿ, ಅವರು ನಿಧಾನವಾಗಿ ಮಾತಾಡಿ ನಿಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ಆಮೇಲೆ ನಮ್ಮ ಬಿಟ್ಟು ಹತ್ರ ನಮ್ಮ ಹೋಗ್ತಾರೆ. ಸಭೆ ಸ್ವಲ್ಪ ದುಡ್ಡು ಕಿತ್ಕೊಂಡು ಬಂದವ್ರೆ, ಇಂಥವ್ರು ಹುಷಾರಾಗಿರೋ ವಿಶ್ವಾಸಿ। ನೋಡಿದ್ರ ಆ ವಿಶ್ವಾಸಿ ಇಲ್ಲಿ ಬಂದ್ಬಿಟ್ಟಿದ್ರು. हमको मालूम 3 मास में इधर है, हमको हमारा बारे मालूम है ना। ನಮಗ್ ಗೊತ್ತಿರ್ಲಿಲ್ಲ, ಅವ್ರು 3 ತಿಂಗಳಿಂದ ಇಲ್ಲಿ ಬರ್ತಾ ಇದ್ರಂತೆ. अच्छा वो हमारे साथ बात नहीं किया, वो ಒಳ್ಳೇದಾಯ್ತು, ಅವ್ರು ನಮ್ಮ ಹತ್ರ ಕ್ಲೋಸ್ ಆಗ್ಲಿಲ್ಲ. बाद में फोटो भेजा ना, ಫೋಟೋ ಕಳ್ಸಿದ ನಂತರ मैं हुशियार हो गया, ನಾನು ಹುಷಾರಾಗ್ದೆ. बाद में इसको कैसा पता चला, मालूम चेंज हो गया, नहीं आया। ಅವ್ರಿಗೆ ಹೇಗೋ ಇಲ್ಲೇನು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಹೊರಟು. ದೇವ್ರು ಹೆಂಗಲ್ ತಪ್ಪಿಸ್ತಾರೆ, ಆಮೆನ್ ಸಪರೇಟ್ ಮಾಡಿ ಅಂತ ನೀವು ಪ್ರೇಯರ್ ಮಾಡಿ ಸಾಕು, ದೇವ್ರು ಸಪರೇಟ್ ಮಾಡ್ತಾರೆ। ಆಮೆನ್. प्रेयर बहुत श्रेष्ठ है, मैं बोल रहा हूँ। ಪ್ರಾರ್ಥನೆ ಹೆಂಗೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದೇನೆ. ಎಲ್ಲೆಲ್ಲ ವಂಚನೆ ಬರ್ತಾವ ದೇವ್ರು ಬಿಡಿಸ್, ಎಷ್ಟು ಚೆನ್ನಾಗಿದೆ ಪ್ರೇಯರ್ ಅಲ್ವಾ? ಎಲ್ಲೆಲ್ಲ ಒಂದೇ ಕಲ್ಲಲ್ಲಿ 1000 ಮಾವಿನಕಾಯಿ ಉದುರುತ್ತೆ, ಒಂದು ಪ್ರೇಯರ್ಲಿ 1000 ಹಣ್ಣು ಬಂದ್ಬಿಡುತ್ತೆ ಇದ್ರಲ್ಲಿ। ತೀಸ್ರ ಮೂರನೇದೇನು, 3 ದಿನ ಹುಲ್ಲನ್ನು ಬೆಳೆಸಿದರು। ಆಮೇನ್। लॉर्ड ನಾನು ದಿನೇ ದಿನೇ मैं बढ़ना चाहता हूँ, ग्रोथ, ನಾನು ದಿನೇ ದಿನೇ ಬೆಳೆಯೋದಕ್ಕೆ ಇಷ್ಟಪಡ್ತೇನೆ, कृपा में बढ़ना चाहता हूँ, ಕೃಪೆಯಲ್ಲಿ ನಾನು ಬೆಳೆಯೋದಕ್ಕೆ सच में बढ़ना ಇಷ್ಟಪಡ್ತೇನೆ, चाहता हूँ, ಸತ್ಯದಲ್ಲಿ ಬೆಳೆಯೋದಕ್ಕೆ फेथफुल में बढ़ना ಇಷ್ಟಪಡ್ತೇನೆ, चाहता हूँ, ವಿಶ್ವಾಸದಲ್ಲಿ ಬೆಳೆಯೋದಕ್ಕೆ मैं ಇಷ್ಟಪಡ್ತೇನೆ, चेंज होना चाहता हूँ, ನಾನ್ ಚೇಂಜ್ ಆಗೋದಕ್ಕೆ मेरा ಇಷ್ಟಪಡ್ತೇನೆ, कैरेक्टर चेंज होना। ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು। हालेलुया। ಹಲ್ಲೆಲೂಯಾ। पेड़ बढ़ के फल दिया। ಗಿಡ ಮರಗಳು ಬೆಳೆದು ಹಣ್ಣನ್ನು ಬಿಟ್ಟಿತು। 3ನೇ ದಿವಸ ಏನ್ ಸೃಷ್ಟಿ ಮಾಡಿದವರು, ಎಲ್ಲಾ ತರದ ಮಣ್ಣು, ಎಲ್ಲಾ ತರದ ಹಣ್ಣು, ಎಲ್ಲಾ ತರದ ಗಿಡ ಮರಗಳು ಏನ್ ಕಾಯಿ ಮಾಡ್ಬೇಕು, ಪಲ್ಯದ ಬೆಳೆದು ಗಿಡಗಳನ್ನ ಬೆಳೆಸಿದರು। ಹಣ್ಣು ಬಿಡ್ಬೇಕು। ಚರ್ಚ್ में मैं फल देना, ಸಭೆಯಲ್ಲಿ ಫಲ मेरे ಕೊಡೋರಾಗಿರ್ಬೇಕು, घर में फल देना, ಮನೆಯಲ್ಲಿ ಫಲ ये ಕೊಡೋರಾಗಿರ್ಬೇಕು, देश में कुछ फल देना। ಈ ದೇಶದಲ್ಲಿ ಫಲ कितना ಕೊಡೋರಾಗಿರ್ಬೇಕು। अच्छा प्रेयर है ना। ये सभी मैं आपको सिखाया, फिर से मैं याद कर रहा हूँ। ಇದೆಲ್ಲ ಕಲ್ಸಿದ್ದೇನೆ, ತಿರುಗಿ ನಿಮ್ಗೆ ಜ್ಞಾಪಿಸ್ತಾ ಇದ್ದೇನೆ। फर्स्ट क्या है, ಮೊದಲೇನು लाइट। ಬೆಳಕು, सेकंड क्या है, ಎರಡನೇದು सेपरेशन। ಸಪರೇಷನ್, तीसरा क्या है, ಮೂರನೇದೇನು ग्रोथ। ಗ್ರೋತ್, सब बोलो फर्स्ट ಫಸ್ಟ್ ಲೈಟ್। ಎಲ್ಲ ನಿಂತ್ಕೊಂಡ್ಬಿಡಿ, ಸ್ವಲ್ಪ ಆಕ್ಷನ್ ಮಾಡಿದ್ರೆ ಬೆಳಗ್ಗೆ ಎದ್ದು ಕಣ್ಣು ಮುಚ್ಕೊಂಡು ಹಿಂಗ್ ಮಾಡ್ತಾ ಇರಿ, ಏನೋ ಮಂತ್ರ ಆಗ್ತಾ ಅನ್ಕೊಂಬೇಡಿ। ಲೈಟ್, सब ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಅನ್ರಿ, लाइट, ಲೈಟ್ सेपरेट, ಸಪರೇಟ್, किधर सेपरेट करना आपको। ಯಾವ ವಿಷಯದಲ್ಲಿ ಸಪರೇಟ್ ಆಗ್ಬೇಕು। तीसरा क्या है, ಮೂರನೇದೇನು ग्रो, ಗ್ರೋತ್, ज्ञान में बढ़ना, ಜ್ಞಾನದಲ್ಲಿ ಬೆಳಿಬೇಕು, सामर्थ्य में बढ़ना, ಸಾಮರ್ಥ್ಯದಲ್ಲಿ ಬೆಳಿಬೇಕು, भाषा में बढ़ना, ಭಾಷೆಯಲ್ಲಿ ಬೆಳಿಬೇಕು, रेवलेशन में बढ़ना, ರೆವಲ್ಯೂಷನ್ ಅಲ್ಲಿ ಬೆಳಿಬೇಕು, फल देना, ಫಲ ಕೊಡ್ಬೇಕು, फल खाना नहीं, फल देना, ಫಲವನ್ನ ಕೊಡ್ಬೇಕು, फल देने का व्यक्ति होना। ಫಲ ಕೊಡುವ ವ್ಯಕ್ತಿ ಆಗ್ಬೇಕು। 4th डे, 4ನೇ ದಿನ सूर्य। ಸೂರ್ಯ, क्या बनाया परमेश्वर 4th डे में, ಸೂರ್ಯ सूर्य अंद्रेनो ज्ञान। ಜ್ಞಾನ, आमीन। चंद्र क्या है, ಚಂದ್ರ ಏನು ರಿಫ್ಲೆಕ್ಷನ್, ಪ್ರತಿಬಿಂಬ। ಬೆಳಗ್ಗೆ ಸೂರ್ಯನ ಬೆಳಕನ್ನ ಚಂದ್ರ ತಗೊಂಡು ರಾತ್ರಿ ನಮಗೆ ರಿಫ್ಲೆಕ್ಟ್ ಮಾಡುತ್ತೆ। ಆ ಸೂರ್ಯನ ಬೆಳಕನ್ನ ಆ ಚಂದ್ರ ತಗೊಂಡು ಅದು ನಮಗೆ ಕೊಡ್ತದೆ। लॉर्ड मेरे को आपका ज्ञान ये दुनिया में रिफ्लेक्ट करने का व्यक्ति होने दे। ದೇವರೇ ನಿನ್ನ ಜ್ಞಾನವನ್ನ ನಾನು ಪ್ರತಿಬಿಂಬಿಸುವ ವ್ಯಕ್ತಿ ಆಗ್ಬೇಕಂತ मैं ಕೇಳಿ, मसीह को रिफ्लेक्ट करना। ನಾನು ಯೇಸುವನ್ನ ಪ್ರತಿಬಿಂಬಿಸಬೇಕು। तीसरा स्टार क्या है, ಮೂರನೇದು ಸ್ಟಾರ್ ಅಂದ್ರೆ ಏನು, शाइनिंग बढ़ना। ನಮ್ಮಲ್ಲಿ ಆ आपका ಹೊಳಪು नाम ಹೆಚ್ಚಾಗ್ಬೇಕು, सभी को मालूम होना, ನಿಮ್ಮ ಹೆಸರು Shining ಎಲ್ಲರಿಗೂ बढ़ना। ಗೊತ್ತಿರ್ಬೇಕು, ನೀವು ಶೈನಿಂಗ್ ಆಗ್ಬೇಕು। प्रॉब्लम करके नहीं, पैसे लेके नहीं, आपका शाइनिंग बढ़ना। ಪ್ರಾಬ್ಲಮ್ ಮಾಡಿ ಶೈನಿಂಗ್ ಆಗೋದಲ್ಲ, ದುಡ್ಡು ಇಸ್ಕೊಂಡು ಹೋದ್ರು ಅಂತ ಆತರ ಹೆಸರುವಾಸಿ ಆಗೋದಲ್ಲ, ಒಳ್ಳೆ ಕಾರ್ಯದಲ್ಲಿ ನೀವು ಶೈನಿಂಗ್ ಆಗ್ಬೇಕು। आपका साक्षी सबका दिल में रहना। ನಿಮ್ಮ ಸಾಕ್ಷಿ ಎಲ್ಲರ ಹೃದಯದಲ್ಲಿ ಇರ್ಬೇಕು। बाइबल में रेवलेशन बुक में लिखा है, ಪ್ರಕಟಣೆಯಲ್ಲಿ ಬರ್ದಿದೆ, आपका लाइट को मैं डिम कर दूंगा बोला। ನಿಮ್ಮ ಬೆಳಕನ್ನ ನಂದಿಸ್ತೀನಿ ಅಂತ ಹೇಳಿದ್ದಾರೆ। ನೋಡಿ ಈಗ ಬಲೂನ್ ದಿನ ಡಿಮ್ ಆಗ್ಬಿಡುತ್ತೆ ನೋಡಿ ಬಲೂನ್ ಆ ಫ್ರೆಶ್ನೆಸ್ ಕಡಿಮೆ ಆಗ್ತಾ ಹೋಗ್ತದೆ। ವಿಶ್ವಾಸ ನೋಡಿ 5 ವರ್ಷ ಮೇಲೆ ಅಷ್ಟೇ ಅವ್ರ ಹೆಸರಿಲ್ಲ ಏನಿಲ್ಲ ಹಂಗಾಗ್ಬಾರ್ದು, ದಿನೇ ಮಧ್ಯಾಹ್ನದವರೆಗೂ ಪ್ರಕಾಶಿಸುವ ಬೆಳಕಿನಂತೆ ನನ್ನ ಪ್ರಕಾಶಿಸು। ಆಮೆನ್। ಮೇರಾ ಲೈಟ್ ಕರ್ನಾಟಕ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಪ್ರಕಾಶ ಹೋನ ನನ್ನ ಬೆಳಕು ಪ್ರಕಾಶಿಸಬೇಕು ಅಂತ ಆಸೆ ಪಡ್ರಿ। आपका लाइट, ನಿಮ್ಮ ಲೈಟ್ का मतलब क्या है, ಲೈಟ್ ಅಂದ್ರೆ ಏನು, आपका साक्षी, ನಿಮ್ಮ ಸಾಕ್ಷಿ, आपका लाइफ, ನಿಮ್ಮ ಜೀವಿತ, आपका ज्ञान ನಿಮ್ಮ ಜ್ಞಾನ प्रकाश होना। ಪ್ರಕಾಶಿಸ್ಲಿ। मसीह को कितना अच्छा प्रेयर है,
ಎಷ್ಟು ಒಳ್ಳೆ ಪ್ರಾರ್ಥನೆ ಗೊತ್ತಾ? ಇದೆಲ್ಲ ಮಾಡಿದ್ರೆ ಒಳ್ಳೇದು. ಯಾರಿಗೋ ಹೋಗ್ತಾ ಇದೆ ಮಾಡ್ತೀರಾ, ಎಲ್ಲರೂ ನೀವೆಲ್ಲ ಮಾಡ್ತೀರಾ. परमेश्वर आपको सहायता करने दो. ದೇವರು ನಿಮ್ಗೆ ಸಹಾಯ ಮಾಡ್ತಾರೆ. ಇದು ನೀವು फिफ्थ डे परमेश्वर क्या बनाया? 5ನೇ ದಿನದಲ್ಲಿ पक्षी को बनाया. ಪಕ್ಷಿಗಳನ್ನ, पक्षी क्या करेगा? ಪಕ್ಷಿ उड़ता है ऊपर, ಮೇಲೆ ಏಳುತ್ತೆ. ओवरकम द चैलेंजेस. अभी क्या टेम्पटेशन आता है, मैं जीत के आगे जाना. ಏನೆಲ್ಲ ನಮಗೆ ಟೆಂಪ್ಟೇಷನ್ ಆಗಿ ಯಾವ್ದೆಲ್ಲ ಸಮಸ್ಯೆಗಳು ಬರುತ್ತೆ ಅದನ್ನ ಜಯಿಸಿ ಮೇಲೆ ಹೋಗೋದು. कोई भी क्या भी बोलने दो, तू सो के नहीं रहना, उसको जीत के आगे जाना. ಯಾರು ಏನೇ ಹೇಳಿದ್ರು ಕೂಡ ನಾವ್ ಅಲ್ಲಿ ಕುಗ್ಗಿ ಹೋಗದೇನೆ ಅದನ್ನ ಜಯಿಸಿ ಮುಂದೆ ಹಕ್ಕಿ ಹೋಗ್ಬೇಕು. ಏನ್ ಮಾಡುತ್ತೆ, ಹಾರುತ್ತೆ ಮೇಲೆ. ನೋಡಿ, ಮೇಲೆ ಹಾರೋದು ಕಷ್ಟ. ಯಾಕಂತಂದ್ರೆ ಆ ಗುರುತ್ವಾಕರ್ಷಣ ಶಕ್ತಿಯನ್ನ ಎಳ್ಕೊಡೋದ್ ಮೇಲೆ ಹಾರ್ಬೇಕು. आपका हर एक प्रमोशन जीतने में ही है. ನಿಮ್ಮ ಒಂದೊಂದು ಪ್ರಮೋಷನ್ ನೀವು ಜಯಿಸೋದ್ರಲ್ಲೇ ಇರೋದು. हर एक दिन शैतान टेम्पटेशन लेके आता है. ಪ್ರತಿದಿನ ಸೈತನ್ ಟೆಂಪ್ಟೇಷನ್ ಕೊಡ್ತಾನೆ. जीतो आपको प्रमोशन. ನೀವು ಜಯಿಸಿದ್ರೆ ನಿಮ್ಗೆ ಪ್ರಮೋಷನ್ ಆಗ್ತದೆ. ಹಾರ್ಬೇಕು ಹದ್ದಿನಂತೆ. ಆಮೆನ್. ಹಾರಬೇಕು ನಾನು ದೇವರೇ, ಮೇಲೆ ಹೋಗ್ಬೇಕು ಯೇಸು ನಾಮದಲ್ಲಿ. ಆಮೆನ್. नेक्स्ट मछली को बनाया परमेश्वर. ಮೀನನ್ನ ಉಂಟು ಮಾಡಿದ್ರು. ಫೈನಾನ್ಸ್ ಇನ್ಕ್ರೀಸ್ होने दो. ಮೀನ್ ಅಂದ್ರೆ ಫೈನಾನ್ಸ್. ಇದೆಲ್ಲ ನೀವು ಪ್ರೇಯರ್ ಮಾಡ್ಬೇಕು. ದೇವರೇ ನನಗೆ ಇದೆಲ್ಲ ಕಣ್ಣು ಮುಚ್ಕೋಬೇಕು. 6 ದಿನ ಏನ್ ಸೃಷ್ಟಿ ಮಾಡಿದ್ರು ಚೆನ್ನಾಗಿ, 1ನೇ ಅಧ್ಯಾಯ ಚೆನ್ನಾಗಿ ಓದಿ. ಏಕ ಅಧ್ಯಾಯ ಕೋ ಪಡೋ. 6 days में क्या बनाया? 6 ದಿನದಲ್ಲಿ ದೇವ್ರು ಏನನ್ನ ಮಾಡಿದ್ರು 1ನೇ ಅಧ್ಯಾಯದಲ್ಲಿ ಇದೆ ಅಲ್ವಾ? ಆದಿಕಾಂಡದಲ್ಲಿ ಓದ್ರಿ. ಮೀನ್ ಅಂದ್ರೇನು? पैसा, ಹಣ. फाइनेंस इंक्रीज होने दो. ಫೈನಾನ್ಸ್ ಇನ್ಕ್ರೀಸ್ ಆಗ್ಲಿ ಅಂತ ಹೇಳಿ. अभी मेरे को इतना 1000 आ रहा है, थोड़ा ज्यादा आने दो लॉर्ड. ನನಗೆ ಈಗ ಇಷ್ಟು ಸಾವಿರಗಳು ಬರ್ತಾ ಇದೆ, ನನಗೆ ಇನ್ನೂ ಇಷ್ಟ ಆಗ್ಲಿ ದೇವ್ರೆ. नेक्स्ट ईयर इतना आना लॉर्ड. ನೆಕ್ಸ್ಟ್ ಇಯರ್ ಗೆ ಇಷ್ಟು ಬರ್ಬೇಕು ನನಗೆ. हालेलुया. मेरा मेंटालिटी बढ़ना. ನನ್ನ ಮೆಂಟಾಲಿಟಿ ಬೆಳಿಬೇಕು. किंगडम मेंटालिटी होना. ನನಗೆ ಕಿಂಗ್ಡಮ್ ಮೆಂಟಾಲಿಟಿ किंग ಬೇಕು. मेंटालिटी होना. ಕಿಂಗ್ ಮೆಂಟಾಲಿಟಿ ಬೇಕು. आमीन. 6 6ನೇದು, आमीन. परमेश्वर जानवर और मनुष्य बनाया. ಪ್ರಾಣಿಗಳನ್ನು ಮನುಷ್ಯನನ್ನು ಮಾಡಿದ್ರು. इसलिए यीशु मसीह किधर जन्म हुआ? ಯೇಸು ಎಲ್ಲಿ ಹುಟ್ಟಿದ್ರು? जानवर के बीच में. ನೋಡಿ, ಪ್ರಾಣಿಗಳ ಮಧ್ಯದಲ್ಲಿ. क्यों? ಯಾಕೆ? मनुष्य जानवर हो गया. ಯಾಕಂದ್ರೆ ಮನುಷ್ಯನ ಇವತ್ತು ಮೃಗ ಆಗಿದ್ದಾನೆ. जानवर को बदली करने के लिए. ಆ ಮನುಷ್ಯನನ್ನ हमारे अंदर ಬದಲಾಯಿಸೋದಕ್ಕಾಗಿ बहुत जानवर का कैरेक्टर है. ನಮ್ಮ ಒಳಗಡೆ ಅನೇಕ ಮೃಗವಾದ ಸ್ವಭಾವವಿದೆ. आत्मरक्षा हो गया. ಆತ್ಮರಕ್ಷಣೆ ಒಂದಿದೆ, कैरेक्टर जानवर जैसा ಆದ್ರೆ ನಮ್ಮ ಗುಣಗಳು ಒಂದು ಪ್ರಾಣಿ ತರ ಇದೆ. है. वो चेंज ही नहीं होता है. ಅದ್ ಬದಲಾವಣೆ ಆಗ್ತಾ ಇಲ್ಲ. 30 years होता है कि आदमी कैरेक्टर चेंज नहीं होता. 30 ವರ್ಷ ಆದ್ರೂ ಗುಣ ಸ್ವಭಾವ ಬದಲಾವಣೆ ಇಲ್ಲ. मैं आपके जैसा, आपका कैरेक्टर मेरे जीवन ದೇವ್ರೆ, में. ನಾನ್ ನಿನ್ನ ಹಾಗೆ ನಿನ್ನ ಆಮೇಲೆ ಕ್ಯಾರೆಕ್ಟರ್ ಅಲ್ಲಿ ಬರ್ಬೇಕು. आमीन. ऐसे भी प्रेयर करना. आप ಇದನ್ನೆಲ್ಲ ಪ್ರಾರ್ಥಿಸ್ರಿ, बोलो. ಹೇಳಿ. आपको ऐसा मार्ग में लेके जाएगा ना, ನಿಮ್ಮನ್ನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. मसीह का जैसा कैरेक्टर हो जाएगा. ನಿಮ್ಮ ಗುಣಗಳು ಯೇಸುವಿನ ಹಾಗೆ ಆಗ್ತದೆ. क्षमा दिल से आना. ಕ್ಷಮಿಸೋದು ಹೃದಯದಿಂದ ಬರ್ಲಿ. दूसरों का गलत को क्षमा करके भूलने का सामर्थ्य मेरे को आना. ಬೇರೆಯವರ ಪಾಪಗಳನ್ನ ಕ್ಷಮಿಸೋದು ನಮ್ಮ बैठ के ಹೃದಯದಿಂದ आपका ಬರ್ಬೇಕು. कैरेक्टर्स को लिखो. क्या क्या कैरेक्टर है. बहुत लोग इधर खाने में एडिक्ट है, मोबाइल में एडिक्ट है. आमीन. बहुत लोग को गुस्सा में एडिक्ट है, दूसरों के बारे में बात करने एडिक्ट है. आमीन. इच्छा में वो कुछ एडिक्ट है, थोड़ा लिखो. ನೀವ್ ಬರ್ಕೊಳ್ರಿ आपको ये मालूम ನಿಮ್ है? ಕ್ಯಾರೆಕ್ಟರ್ ಏನಿದೆ ಅಂತ. ಅನೇಕರು ತಿನ್ನೋದ್ರಲ್ಲಿ, ಅನೇಕರು ಇಚ್ಛೆ, ಅನೇಕರಿಗೆ Mobile ಬೇರೆಯವ್ರ addict. ಬಗ್ಗೆ ದೂಷಣೆ, ಮೊಬೈಲ್ ನೋಡೋದ್ರಲ್ಲಿ, Change ಆಗಲ್ಲ. ಲವ್ ಅಲ್ಲಿ, ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಅಡಿಕ್ಟ್ ದೇವ್ರು ಬೇಕಾದ್ರೆ ಆಗಿದ್ದೀವಿ. ಬಿಟ್ಬಿಡ್ತಾರೆ, ಅದು ಆಮೇಲೆ ಇದನ್ನ ಬಿಡಲ್ಲ. ಹಿಂಗೆಲ್ಲ ಇರುತ್ತೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಬಹುತ್ मैं बोल सकता है. सभी हम प्रेयर करना. ಇದನ್ನೆಲ್ಲ ಪ್ರಾರ್ಥಿಸ್ರಿ, ದೇವ್ರೇ ನನ್ನ ಕ್ಯಾರೆಕ್ಟರ್ನ ಬದಲಾಯಿಸಿ. ಬೇಗ ನಾವು ನಂಬಿಡ್ತೀವಿ ಎಲ್ರು. ದೇವ್ರೇ ಆ ಕ್ಯಾರೆಕ್ಟರ್ನ ಚೇಂಜ್ ಮಾಡಪ್ಪ. ನಿಮ್ಗೆ ಗೊತ್ತು, ನಿಮ್ ಕ್ಯಾರೆಕ್ಟರ್ ನಮ್ಗೆ ಗೊತ್ತಿಲ್ಲ. ಆತ್ಮ ಚೇಂಜ್ ಆಗ್ಬಿಡುತ್ತೆ. ಅದೇ ಮನಸ್ಸು ಬಚ್ಪನ್ से आया होगा. ಈ ಮೈಂಡ್ ಇದೆಯಲ್ಲ, ಈ ಚಿಕ್ಕ ವಯಸ್ಸಿಂದ ಅದು ಕ್ರಿಯೇಟ್ ಆಗಿರೋದು. है ना. बहुत लोगों का फिल्म एडिट होता है. अनेक फिल्म नहीं तो picture. नहीं, वो सभी मैं क्या बोल रहा हूँ, लॉर्ड आपके जैसे मेरे को बनाओ, आपके जैसे मेरे को बनाओ. चोरी रहता है, चर्च में चोरी करता है. ನೋಡಿ, ಆ ಗುಣಗಳು ಅದು ಹುಟ್ಟಿನಿಂದ ಬಂದಿರುತ್ತೆ ಅಂತಲ್ಲ, ಹಾಗೆ ಕಳ್ತನ ಮಾಡೋರು ಇರ್ತಾರೆ. ಚರ್ಚಲ್ ಕೂಡ ಏನಾದ್ರು ಇದ್ರು ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ರಿಗೆ ಹೇಳ್ದೆ ಅವ್ರಿಗೆ ಅದೊಂದು ಖುಷಿ, ಅದೊಂಥರ. ಇನ್ನೊಬ್ರಿಗೆ ಹೇಳ್ದೇನೆ ಅವ್ರು ಯಾರಾದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ. किसी के बारे में कुछ नहीं बोला तो उसको नींद नहीं आता. ऐसा लग भी रहता है. ಇನ್ನೊಬ್ರ ಬಗ್ಗೆ ಏನಾದ್ರೂ ಒಂದ್ ಮಾತಾಡ್ಬೇಕು, ಅದ್ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಹತ್ತಲ್ಲ. पीटर के जैसा अवसर बुद्धि. ಪೇತ್ರನಾಗಿ ಅವಸರದ ಬುದ್ಧಿ. कैरेक्टर्स बहुत आप देख सकते हो. ಅನೇಕ ಕ್ಯಾರೆಕ್ಟರ್ ನೀವು लॉर्ड मैं ನೋಡ್ಬೋದು. आपके जैसा होना. ದೇವ್ರೆ, ನಿನ್ನ ಹಾಗೆ ಆಗ್ಬೇಕು. वही मेरा अल्टीमेट गोल है. ನನ್ಗೆ ಅದನ್ನೇ ಅಂತಿಮ ಗುರಿ. 7th डे 7ನೇ ದಿನ रेस्ट. ರೆಸ್ಟ್. अरेस्ट नहीं है. ಅರೆಸ್ಟ್ ಅಲ್ಲ. इसे कोई मर गया तो क्या बोलता है? रेस्ट इन पीस. ಯಾರು ಸತ್ರೆ ಸಮಾಧಾನದಲ್ಲಿ ಸೇರಿದ್ರು. ಸಮಾಧಾನ ಮನೆಯವರೆಲ್ಲ ಸಾಲ ಇಟ್ಬಿಟ್ಟು ನೀನ್ ಮತ್ತೆ ಸಮಾಧಾನ ಸತ್ತೋಗ್ಬಿಡು. रेस्ट इन पीस, रेस्ट इन ब्लेसिंग. मेरा आमीन. यीशु मसीह आना स्टॉप हुआ तो मेरा मौत भी ब्लेसिंग रहना. ಯೇಸು ಸ್ವಾಮಿ ಬರುವೋಣ ತಡವಾಗಿದ್ರೆ, ನಮ್ಮ ಮರಣ ಸಂಭವಿಸೋದಾದ್ರೆ ಆ ಮರಣವು ಕೂಡ ಬೇರೆಯವ್ರಿಗೆ ಆಶೀರ್ವಾದವಾಗಿ ಇರ್ಲಿ. ಆಶೀರ್ವಾದ ಇರಬೇಕು. ಇದೆಲ್ಲ ನೀವು ಮುಂಚೆನೆ ಬಿತ್ತನೆ ಮಾಡ್ಬೇಕು.
ऐसा प्रे करके देखो, ಹೀಗೆ ಪ್ರಾರ್ಥನೆ ಮಾಡಿ ನೋಡ್ರಿ, आपका प्रेयर आपको बचाएगा। ನಿಮ್ಮ ಪ್ರಾರ್ಥನೆ ನಿಮ್ಮನ್ನ ಕಾಯುತ್ತೆ. कितना अच्छा है ना। ಎಷ್ಟ್ ಚೆನ್ನಾಗಿದೆ ಅಲ್ಲ. लास्ट में थोड़ा वचन दूंगा, बाद में आप लिखो। ಕೆಲವು ವಾಕ್ಯವನ್ನ ಹೇಳ್ತೀನಿ, ಇದನ್ನ ಬರ್ಕೊಳ್ರಿ. जैसे मैं रिकॉर्ड कर रहा हूँ ना, बाद में आप लिख के ये सभी प्रेयर देखो, मैं आपको ये प्रेयर 20 मिनट्स कर सकते हो आप। ಈ ರೆಕಾರ್ಡ್ ಮಾಡ್ತಾ ಇದೀವಿ, ನಂತರ ಮನೆಗೆ ಹೋಗಿ ಅದನ್ನ ಕೇಳ್ಬಿಟ್ಟು ಅದನ್ನ ಬರ್ಕೊಳ್ರಿ. ಇದು 20 ನಿಮಿಷ ಪ್ರಾರ್ಥನೆ ಅಷ್ಟೇನೆ. ये ऐसा प्रेयर करो, नाइट में ये वचन रख के प्रेयर करो। ಈ ರೀತಿಯಾಗಿ ಕ್ರಿಯೇಷನ್ ಪ್ರಾರ್ಥನೆ ಮಾಡಿ ಈ ವಾಕ್ಯಗಳನ್ನ ಹೇಳ್ಬಿಟ್ಟು ಬರ್ಕೊಂಡು ಹೇಳ್ರಿ. एक आमीन, एक 1 वीक चेक करके देखो क्या चेंजेस हो रहा है, आप देख सकते हो। ಒಂದ್ ವಾರ ಇದನ್ನ ಮಾಡಿ ನಿಮ್ ಲೈಫ್ ನ ಚೆಕ್ ಮಾಡಿ ನೋಡ್ರಿ, ಎಷ್ಟೋ ಬದಲಾವಣೆ आंसर आ रहा है, स्ट्रांग पकड़ो, ನಿಮಗೆ ಅದ್ ರಿಸಲ್ಟ್ ಬಂತ ಸ್ಟ್ರಾಂಗ್ ಆಗಿ ಇಟ್ಕೊಳ್ರಿ. क्योंकि आमीन ये क्या है, एक विश्वास है। ಇದು ಏನು ತೋರಿಸ್ತದೆ, ನಿಮ್ಮಲ್ಲಿ ವಿಶ್ವಾಸವನ್ನ ತೋರಿಸ್ತದೆ. Ephesians 1:17 to 19, Ephesians 1:3 and 8, 3 to 8, Philip 1:10-11, Colossians 1:8 to 12, Colossians 3:15, 4:12, Psalms 103, 1 to 5. ಎಫೆಸ ಬರೆದ ಪುಸ್ತಕ 1ನೇ ಅಧ್ಯಾಯ 17-19, ಎಫೆಸ ಬರೆದ ಪುಸ್ತಕ 1ನೇ ಅಧ್ಯಾಯ 3-8, ಫಿಲಿಪ್ ಬರೆದ ಪುಸ್ತಕ 1ನೇ ಅಧ್ಯಾಯ 10-11, ಕೊಲೆಸ್ಯರ್ 1:8-12, ಕೊಲೆಸ್ಯರ್ 3:15, 4-12, ಕೀರ್ತನೆಗಳು 103, 1-5. एफिशियन पुस्तक 1 से 17 to 19, एफिशियन 1 3 to 8, फिलिप पुस्तक 1 10-11, कोलोसियर पुस्तक 1 8 से 12 वचन तक, कोलोसियर 3:15, कोलोसियन 4:12, भजन संहिता 103 1 से 5 वचन तक। ये सभी आप क्या करो, एक एक दिन 2-2 वचन, ऐसा मैं क्या बोल रहा हूँ, आपका ऐसा अभ्यास होना, एक टाइम 20 मिनट्स हो जाना है प्रेयर। ಒಂದ್ ದಿನಕ್ಕೆ 2 ವಾಕ್ಯನ ನೀವು ಮೆಮರೈಸ್ ಮಾಡಿ ಅಭ್ಯಾಸ ಮಾಡಿದ್ರು ನಿಮ್ಗೆ ಇದ ಮಾಡ್ಬೋದು. ಒಂದ್ 20 ನಿಮಿಷ ಆಗುತ್ತೆ ಅಷ್ಟೇನೆ ಪ್ರಾರ್ಥನೆ ಮಾಡೋದಕ್ಕೆ. बट आपको बहुत इयर्स आपको सेव हो जाएगा। ಇದರಿಂದ ನಿಮ್ಗೆ ಅನೇಕ ವರ್ಷಗಳು ಸೇವ್ ಆಗ್ತದೆ. रॉन्ग फ्रेंडशिप आपसे छोड़ेगा, अच्छा फ्रेंडशिप आपका। ಕೆಟ್ಟ ಸ್ನೇಹಿತರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ಒಳ್ಳೆ ಸ್ನೇಹಿತರು ನಿಮ್ಮಲ್ಲಿ ಸೇರ್ಕೊಳ್ತಾರೆ. अच्छा व्यक्ति आपके लाइफ में ಒಳ್ಳೊಳ್ಳೆ ಜನಗಳು ನಿಮ್ಮ ಜೀವಿತದಲ್ಲಿ ಬಂದು ಸೇರ್ತಾರೆ. अनुग्रह आपके जीवन में बढ़ेगा, ದೇವರ ಕೃಪೆ ನಿಮ್ಮ ಜೀವಿತದಲ್ಲಿ ಬೆಳೀತದೆ. आपको परमेश्वर नया अनुग्रह आपको देगा। ದೇವರು ನಿಮ್ಗೆ ಒಂದು ಹೊಸ ಕೃಪೆಯನ್ನು ಕೊಡ್ತಾರೆ. ಕೈಗಳನ್ನ ಮೇಲೆ ಎತ್ತಿ, लॉर्ड मेरे को अनुग्रह दियो, ದೇವರೇ ನನಗೆ ಕೃಪೆಯನ್ನ ಕೊಡಿ. फर्स्ट में आपको मीट करना, ಮೊದಲನೇದು ನಾನು ನಿನ್ನನ್ನು ಸಂಧಿಸಬೇಕು. फर्स्ट आपके साथ में बात करना, ಮೊದಲು ನಿಮ್ಮಿಂದ फर्स्ट ಮಾತಾಡಬೇಕು. मैं आपको धन्यवाद करना, ಮೊದಲು ನಿಮಗೆ ಸ್ತೋತ್ರವನ್ನ ನಾನು ಹೇಳ್ಬೇಕು. थैंक यू लॉर्ड, ಥ್ಯಾಂಕ್ ಯು ಲಾರ್ಡ್. क्रिएशन प्रेयर ಈ ಕ್ರಿಯೇಷನ್ आपने ಪ್ರಾರ್ಥನೆ मेरे को आज सिखाया, ನನಗೆ ನೀವು ಕಲಿಸಿದ್ದೀರಿ. इसलिए मैं धन्यवाद करता हूँ। ಆದ್ರಿಂದ ನಾನು ನಿಮಗೆ ಸ್ತೋತ್ರವನ್ನ ಹೇಳ್ತೇನೆ. यस, आप मेरा प्रार्थना सुना है, ಹೌದು, ನೀವು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದೀರಿ. इसलिए मैं धन्यवाद करता हूँ। ಆದ್ರಿಂದ ನಾನು ನಿಮಗೆ ಸ್ತೋತ್ರವನ್ನ ಹೇಳ್ತೇನೆ. आपका रोशनी मेरे को भेजा, ನಿಮ್ಮ ಬೆಳಕನ್ನ ನನಗೆ मेरे को ಕಳಿಸಿದ್ದೀರಿ. क्रम किया, ನನ್ನನ್ನ ಕ್ರಮಪಡಿಸಿದ್ದೀರಿ. मेरे जीवन को भर्ती किया, ನನ್ನ ಜೀವಿತವನ್ನ ತುಂಬಿಸಿದ್ದೀರಿ. मेरे जीवन को रोशनी भेजा, ನನ್ನ ಜೀವಿತಕ್ಕೆ ಬೆಳಕನ್ನ ತಂದಿರಿ. मेरे को सेपरेट किया ನನ್ನನ್ನ ಸಪರೇಟ್ ಮಾಡಿದ್ದೀರಿ. गलत व्यक्ति से, ಕೆಟ್ಟ ಜನದಿಂದ, गलत डिसीजन से ಕೆಟ್ಟ मेरे ತೀರ್ಮಾನದಿಂದ को अलग किया, ನನ್ನನ್ನ इसलिए मैं ಭಾಗ धन्यवाद करता ಮಾಡಿದಿರಿ. हूँ। ಆದ್ರಿಂದ ನಾನು ಸ್ತೋತ್ರ ಮಾಡ್ತೇನೆ. आध्यात्मिक आशीष से, ಆತ್ಮಿಕ ಆಶೀರ್ವಾದಗಳು, फाइनेंस का आशीष से, ಫೈನಾನ್ಸಿನ ಆಶೀರ್ವಾದ, मटेरियल ब्लेसिंग, ಮೆಟೀರಿಯಲ್ ಬ್ಲೆಸ್ಸಿಂಗ್, लैंड ब्लेसिंग ಲ್ಯಾಂಡ್ ಬ್ಲೆಸ್ಸಿಂಗ್ मेरे को अनुग्रह किया, ನನಗೆ ಕೃಪೆಯಾಗಿ मसीह ಮಾಡಿದ್ದೀರಿ. के द्वारा, ಯೇಸುವಿನ यीशु ಮುಖಾಂತರ, का क्रूस के द्वारा, ಯೇಸುವಿನ ಶಿಲುಬೆ ಮುಖಾಂತರ, यीशु मसीह का नाम में ಯೇಸುವಿನ मैं दिन ನಾಮದಲ್ಲಿ भर दिन ನಾನು ದಿನೇ ದಿನೇ ज्ञान में, ಜ್ಞಾನದಲ್ಲಿ, सामर्थ में, ಸಾಮರ್ಥ್ಯದಲ್ಲಿ, सच में, ಸತ್ಯದಲ್ಲಿ, करुणा में, ಕರುಣೆಯಲ್ಲಿ, कृपा में ಕೃಪೆಯಲ್ಲಿ बढ़ते ಬೆಳೀತಾ जाऊंगा। ಹೋಗ್ತಾ ಇದ್ದೇನೆ. मैं धन्यवाद करता हूँ ನಾನು लॉर्ड, ಅದಕ್ಕಾಗಿ ಸ್ತೋತ್ರವನ್ನ मैं ಸಲ್ಲಿಸುತ್ತೇನೆ. बढ़कर ನಾನು ಬೆಳೆದು अच्छा फल देने का व्यक्ति ಒಳ್ಳೆ हूँ, ಫಲ ಕೊಡುವ चर्च में ವ್ಯಕ್ತಿಯಾಗಿರ್ತೇನೆ. फल दूंगा, ಸಭೆಯಲ್ಲಿ ಫಲ ಕೊಡ್ತೇನೆ, फैमिली में फल दूंगा, ಕುಟುಂಬದಲ್ಲಿ ಫಲ ये ಕೊಡ್ತೇನೆ, जगत को फल ಈ दूंगा। ಜಗತ್ತಿನಲ್ಲಿ ಫಲ ಕೊಡ್ತೇನೆ. मैं धन्यवाद करता हूँ ನಾನು लॉर्ड, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. आपका ज्ञान से, ನಿಮ್ಮ ಜ್ಞಾನದಿಂದ, आपका रिफ्लेक्शन से, ನಿಮ್ಮ ಪ್ರತಿಬಿಂಬಿಸೋದ್ರ आपका ಮುಖಾಂತರ, शाइनिंग कैपेसिटी से ನಿಮ್ಮ ಶೈನಿಂಗ್ ಕೆಪಾಸಿಟಿಯಿಂದ मेरे जीवन को बदली ನನ್ನ किया। ಜೀವಿತವನ್ನ मेरा ಬದಲಾಯಿಸಿದ್ದೀರಿ. शाइनिंग ನನ್ನ ಶೈನಿಂಗ್ बढ़ते जाएगा, ಹೋಗ್ತದೆ. इसलिए मैं धन्यवाद करता हूँ। ಅದಕ್ಕಾಗಿ ನಾನು ಸ್ತೋತ್ರ हर एक ಸಲ್ಲಿಸುತ್ತೇನೆ. चैलेंजेस को ಎಲ್ಲ फेस ಸಮಸ್ಯೆಗಳನ್ನ करने का ಎದುರಿಸಲು नया शक्ति दिया, ಹೊಸ ಶಕ್ತಿಯನ್ನು इसलिए ಕೊಟ್ಟಿದ್ದೀರಿ. मैं धन्यवाद करता हूँ। ಅದಕ್ಕಾಗಿ ನಾನು ಸ್ತೋತ್ರ मेरा ಸಲ್ಲಿಸುತ್ತೇನೆ. फाइनेंस को इंक्रीज किया, ನನ್ನ ಫೈನಾನ್ಸ್ ಅನ್ನ ಇನ್ಕ್ರೀಸ್ इसलिए मैं ಮಾಡಿದ್ದೀರಿ. धन्यवाद करता हूँ। ಅದಕ್ಕಾಗಿ ನಾನು ಸ್ತೋತ್ರವನ್ನು मेरा मेंटालिटी ಸಲ್ಲಿಸುತ್ತೇನೆ. चेंज किया, ನನ್ನ ಮೆಂಟಾಲಿಟಿಯನ್ನು ಚೇಂಜ್ किंग ಮಾಡಿದ್ದೀರಿ. मेंटालिटी बनाया। ನನಗೆ ಕಿಂಗ್ ಮೆಂಟಾಲಿಟಿ ಕೊಟ್ಟಿದ್ದೀರಿ. थैंक यू लॉर्ड। ಥ್ಯಾಂಕ್ ಯು ಲಾರ್ಡ್.
मेरा अंतरंग का कैरेक्टर्स को ನನ್ನ ಅಂತರಂಗದ ಗುಣ आप ಸ್ವಭಾವವನ್ನ बदली करके ಬದಲಾಯಿಸಿ मसीह के जैसे बनाया। ಕ್ರಿಸ್ತನ ಹಾಗೆ इसलिए मैं ಬದಲಾಯಿಸಿ धन्यवाद करता हूँ। ಅದಕ್ಕಾಗಿ ನಾನು ಸ್ತೋತ್ರವನ್ನು मेरा अंत ಸಲ್ಲಿಸುತ್ತೇನೆ. भी ನನ್ನ आशीर्वाद, ಅಂತ್ಯವೂ ಆಶೀರ್ವಾದ, मेरा आरंभ भी ನನ್ನ आशीर्वाद, ಆರಂಭವೂ मेरा अंत ಆಶೀರ್ವಾದ, भी ನನ್ನ आशीर्वाद। ಅಂತ್ಯವೂ ताली बजा के ಆಶೀರ್ವಾದ. धन्यवाद करेंगे। आमेन। हालेलुया, थैंक यू, थैंक यू, थैंक यू, थैंक यू। अनुग्रह आने दो आपके ऊपर, आमेन। एक शक्ति आने दो, आमेन। पवित्र आत्मा आपको शक्ति देने दो। आमेन। आपका प्रार्थना सुन के परमेश्वर को धन्यवाद देने दो यीशु आमेन। मसीह का नाम। आमेन। हालेलुया, हालेलुया, हालेलुया। फर्स्ट प्रेयर करो, नेक्स्ट क्या करो, धन्यवाद करो, इतना ही धन्यवाद। ಮೊದಲನೇದು ಪ್ರಾರ್ಥನೆ ಮಾಡಿ ಆನಂತರವಾಗಿ ಎಲ್ಲ ವಿಷಯಕ್ಕಾಗಿ ಸ್ತೋತ್ರವನ್ನ ಹೇಳ್ರಿ. गॉड आमीन, मेरा आमीन एनलाइटमेंट किया इसलिए मैं धन्यवाद करता हूँ, सेपरेट किया इसलिए मैं धन्यवाद करता हूँ। पूरा धन्यवाद, नेक्स्ट देखो, पूरा धन्यवाद, धन्यवाद करते रहो। ದೇವರೇ ನನ್ನ ಜೀವಿತದಲ್ಲಿ ಬೆಳಕುಂಟು ಮಾಡಿದ್ರಿ, ದೇವರೇ ನನ್ನ ಜೀವಿತದಲ್ಲಿ ಸಪರೇಷನ್ ಮಾಡಿದ್ರಿ, ಈ ರೀತಿಯಾಗಿ ಸ್ತೋತ್ರಗಳನ್ನ ಹೇಳ್ತಾ ಬಂದ್ರಿ. जस्ट एक 20 मिनट्स ऐसा करो। ಒಂದ್ 20 ನಿಮಿಷ ಮಾಡ್ರಿ. ज्ञान से भर्ती किया, ಜ್ಞಾನದಿಂದ दया ತುಂಬಿಸಿದ್ರಿ, से भर्ती किया, ದಯೆಯಿಂದ ತುಂಬಿಸಿದ್ರಿ, मेरे को रक्षा किया, ನನ್ನ ರಕ್ಷಿಸಿದ್ರಿ, रॉन्ग डिसीजन से रक्षा किया, ರಾಂಗ್ ಡಿಸಿಷನ್ ಇಂದ मौत से रक्षा किया। ಮರಣದಿಂದ ರಕ್ಷಿಸಿದ್ರಿ. मैं नहीं मरूंगा, ನಾನ್ ಸಾಯುವುದಿಲ್ಲ, मैं नहीं मरूंगा, बोलो मुंह खोल के, ಸಾಯುವುದಿಲ್ಲ, मैं नहीं मरूंगा, ನಾನ್ ಸಾಯುವುದಿಲ್ಲ, मेरे घर में मौत नहीं रहेगा, ನನ್ನ ಮನೆಯಲ್ಲಿ ಮರಣವಿಲ್ಲ, जीवन रहेगा, ಜೀವವಿದೆ, जीवन रहेगा, ಜೀವವಿದೆ, जीवन रहेगा, ಜೀವವಿದೆ, जीवन रहेगा, ಜೀವವಿದೆ, जीवन रहेगा। ಜೀವವಿದೆ. मेरे के द्वारा ನನ್ನ ಮುಖಾಂತರ मेरे घर वालों को रक्षा ನನ್ನ करेगा, ಮನೆಯವ್ರನ್ನ ರಕ್ಷಿಸಿ, मेरे घर वालों को रक्षा ನನ್ನ करेगा, ಮನೆಯವ್ರನ್ನ ರಕ್ಷಿಸಿ, मेरे घर वालों को बचाएगा, ನನ್ನ ಮನೆಯವ್ರನ್ನೆಲ್ಲ ರಕ್ಷಿಸಿ, मेरे घर वालों को आशीष करेगा। ನನ್ನ ಮನೆಯವ್ರನ್ನ ಆಶೀರ್ವದಿಸುತ್ತಿ. इसीलिए मैं धन्यवाद करता ಆದ್ರಿಂದ ನಾನು ಸ್ತೋತ್ರವನ್ನ हूँ यीशु ಸಲ್ಲಿಸುತ್ತೇನೆ. मसीह का नाम में। ಯೇಸುವಿನ ನಾಮದಲ್ಲಿ ताली बजा के धन्यवाद करेंगे। ಆಮೆನ್. ये प्रार्थना आपका घर वालों को भी कर सकते हो, चर्च को भी कर सकते हो। ಈ ಪ್ರಾರ್ಥನೆಯನ್ನ ನಿಮ್ಮ ಮನೆಯವರಿಗೂ ಮಾಡಬಹುದು, ಸಭೆಯವರಿಗೋಸ್ಕರ ನೀವು चर्च ಮಾಡಬಹುದು. के लिए प्रेयर करना यही प्रेयर है। ಚರ್ಚಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಇದನ್ನೇ चर्च में लाइट ಪ್ರಾರ್ಥನೆ, दियो, ಸಭೆಗೆ light ಬೆಳಕು ದಿಯೋ ಉಂಟಾಗ್ಲಿ. ನಿಮ್ಮ ಬೆಳಕು ಬೀಸಲಿ, ಸಭೆ ಕ್ರಮಪಡಿಸಿ, ಆಮೆನ್. ಸಭೆಯನ್ನ अंतरंग ತುಂಬಿಸಿ बरमाड़ी, हाँ अंधेर से बाहर करो, भर्ती करो हमारा चर्च को, आमेन. ऐसा प्रेयर करो। बाद में चर्च बढ़ना, ಹೌದು. चर्च को सेपरेट करो, रॉन्ग आमेन. टीचिंग से सेपरेट करो, रॉन्ग व्यक्ति से सेपरेट करो, चर्च का शाइनिंग कैपेसिटी बढ़ने दो, ब्लेस्ड चर्च सभी कर्नाटक स्प्रेड होने दो, ಆಮೆನ್. ब्लेस्ड चर्च जाओ यीशु मसीह का नाम। ಆಮೆನ್. संदेश ऐसे देखो, चर्च के लिए भी प्रे कर सकते हो, आपको बच्चे लोग के लिए प्रे कर सकते हो, ಸಭೆಗೆ ಮಕ್ಕಳಿಗೆ आपका ಮಾಡಬಹುದು. इधर भी आप वही आपको एक क्या दे दिया, सूत्र दे दिया, ಆಮೆನ್. उसमें आप बढ़ते जाओ। आमीन। ಇದೊಂದು ಸೂತ್ರ, ಇದೊಂದು ರಹಸ್ಯ, ಇದನ್ನ उसमें ಕೊಟ್ಟಿದ್ದೇನೆ. आप अच्छा बढ़ के पल आने दो। ಇದ್ರಲ್ಲಿ ಬೆಳೆದು ಫಲ ಕೊಡ್ರಿ. आने के दिन में टैबरनेकल प्रेयर में आपको सिखाऊंगा। ಬರುವಂತ ದಿನದಲ್ಲಿ ಟ್ಯಾಬರ್ನಕಲ್ ಅಂದ್ರೆ ಆಲಯ ಗುಡಾರದ ಪ್ರಾರ್ಥನೆ, ಪ್ರಾರ್ಥನೆ. ಗುಡಾರದ ಪ್ರಾರ್ಥನೆ बट ये ಹೇಳ್ಕೊಡ್ತೇನೆ. साल नेक्स्ट ईयर पूरा यही प्रेयर है, ನೆಕ್ಸ್ಟ್ ವರ್ಷ ಇದೇ ಪ್ರಾರ್ಥನೆ, हर एक फ्राइडे में यही प्रेयर हम करेंगे। ಪ್ರತಿ ವಾರ ಇದನ್ನೇ ಮಾಡೋಣ. करते 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 ಮಾಡ್ತಾ 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 एक दिन क्या करेंगे, वो उसका रिजल्ट हम देखेगा, ಒಂದಿನ ಇದ್ರ ರಿಸಲ್ಟ್ ನಾವು ऑटोमेटिक ನೋಡ್ತೇವೆ. क्रम हो जाएगा, ಆಟೋಮೆಟಿಕ್ ಆಗಿ ಕ್ರಮ आपका ಆಗ್ತದೆ, शरीर क्रम हो जाएगा, ನಿಮ್ ಶರೀರ ಕ್ರಮ ಆಗ್ತದೆ, आपका लाइफ क्रम हो जाएगा, ಜೀವಿತ ಕ್ರಮ ಆಗ್ತದೆ, चर्च देखो क्रम हो जाएगा, ಚರ್ಚಲ್ ಕ್ರಮ ಆಗ್ತದೆ. पवित्र आत्मा ऐसा काम करते रहेगा। ಪವಿತ್ರಾತ್ಮನ ಈ ರೀತಿ ಕೆಲಸ हम ಮಾಡ್ತಾನೆ किसी ಇರ್ತಾರೆ. को ठीक करना आवश्यकता नहीं है, प्रेयर पावर है। ಯಾರನ್ನು ಸರಿ ಮಾಡಬೇಕಾದ ಅಗತ್ಯ ಇಲ್ಲ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. कितने लोग अच्छा लगा? विश्वास में विधान देके परमेश्वर सम्मान करेंगे। ವಿಶ್ವಾಸದಿಂದ ಕಾಣಿಕೆನ ಬಿಟ್ಟು ನಾವು ಸ್ತೋತ್ರ. ದೇವ್ರನ್ನ ಸನ್ಮಾನಿಸೋಣ. आमेन।